ಈ ದಿನದಲ್ಲಿ ಪ್ರಿಯರೇ, ಸತ್ಯವೇದದಲ್ಲಿರುವಂಥ ಕೆಲವು ವಿಷಯಗಳನ್ನು ನಾವು ಧ್ಯಾನಿಸೋಣ. ಪ್ರತಿ ವಾರ ದೇವರ ಸಮ್ಮುಖಕ್ಕೆ, ದೇವರ ಸನ್ನಿಧಾನಕ್ಕೆ ಸೇರಿ ಬರುತ್ತಾ ಅನೇಕ ವಿಷಯಗಳು ದೇವರ ನಮ್ಮೊಂದಿಗೆ ಮಾತನಾಡುತ್ತಿದ್ದಾರೆ. ಹಾಗಾಗಿ ದೇವರ ವಾಕ್ಯ, ದೇವರ ಮಾತುಗಳನ್ನು ಕೇಳುವಾಗ ಯಾವತ್ತಿಗೂ ಸಹ ವ್ಯಕ್ತಿಯನ್ನು, ಮನುಷ್ಯನನ್ನು ನಾವು ಯಾವತ್ತೂ ನೋಡಬಾರದು. ಯಾಕಂತಂದ್ರೆ ಮನುಷ್ಯನನ್ನು ನೋಡುವುದಾದ್ರೆ ನಾವು ಹಾಳಾಗ್ತೇವೆ. ದೇವರ ವಾಕ್ಯ ಕೇಳುವಾಗ ಯಾವತ್ತಿಗೂ ಕೂಡ ನಾವು ನೆನಪಿಟ್ಕೊಳ್ಬೇಕಾಗಿರುವಂಥದ್ದು, ವ್ಯಕ್ತಿ ನಮಗೆ ಪ್ರಾಮುಖ್ಯವಲ್ಲ, ಆ ವ್ಯಕ್ತಿಯ ಬಾಯಿಂದ ಹೊರಡುವಂತ ಮಾತು. ಹಾಗಾಗಿ ನಾವು ದೇವರ ವಾಕ್ಯವನ್ನು ಕೇಳೋದಕ್ಕೆ ಸಿದ್ಧರಾಗುತ್ತಿರುವಾಗ ಅವರು ಹೇಳಿದರೆ ಮಾತ್ರ ಕೇಳುತ್ತೇವೆ, ಇವರು ಹೇಳಿದರೆ ಮಾತ್ರ ಕೇಳುತ್ತೇವೆ. ಅಂತವರ ವಾಕ್ಯ ಅಂದ್ರೆ ನನಗೆ ಬಹಳ ಇಷ್ಟ ಇಲ್ಲ. ಯಾರು ಹೇಳಿದರು, ಏನು ಹೇಳಿದರು, ವಾಕ್ಯ ಪರಿಶುದ್ಧ ಗ್ರಂಥ ಅವರ ಕೈಯಲ್ಲಿದೆ ಅಂತಂದ್ರೆ ಅವರು ಮಾತನಾಡುವಂಥದ್ದು, ಆಡುವಂಥದ್ದು ದೇವರ ಮಾತುಗಳೇ. ಹಾಗಾಗಿ ದೇವರ ಮಾತುಗಳಿಗೆ ನಾವು ನಿಜವಾಗಲೂ ಪ್ರಾಧಾನ್ಯತೆಯನ್ನು ಕೊಟ್ರೆ ಹೇಳುವವರಿಗೂ ನಾವು ಆಟೋಮೆಟಿಕ್ ಆಗಿ ಇಂಪಾರ್ಟೆನ್ಸ್ ನ ಕೊಡುವಂತವ್ರ. ಹಾಗಾಗಿ ದೇವರ ವಾಕ್ಯಕ್ಕೆ ನಾವು ಹೆಚ್ಚಾದಂತ ಪ್ರಾಧಾನ್ಯತೆಯನ್ನು ಕೊಡುವ. ಯಾಕೆಂತಂದ್ರೆ ಕೇವಲ ಮನುಷ್ಯನು ರೊಟ್ಟಿ ಮಾತ್ರದಿಂದ ಜೀವಿಸುವುದಿಲ್ಲ, ಬದುಕುವುದಿಲ್ಲ. ದೇವರ ಬಾಯಿಂದ ಬರುವಂತ ಪ್ರತಿ ಒಂದೊಂದು ಮಾತಿಂದಲೂ ಮನುಷ್ಯನು. ಹಾಗಾಗಿ ನಾವು ಬದುಕುತ್ತಿರುವಂತದ್ದು ದೇವರ ಮಾತುಗಳಿಂದ, ನಾವು ಜೀವಿಸುತ್ತಿರುವಂತದ್ದು ದೇವರ ವಾಕ್ಯ. ಆ ದೇವರ ವಾಕ್ಯಕ್ಕೆ ನಾವು ಪ್ರಾಧಾನ್ಯತೆಯನ್ನು ಕೊಡುವ. ಹಾಗಾಗಿ ಪ್ರಿಯರೇ, ಈ ದಿನದಲ್ಲಿ ಒಂದು ಶ್ರೇಷ್ಠವಾದಂತ, ಅಮೂಲ್ಯವಾದಂತ ವಿಷಯವನ್ನ, ಸಂಗತಿಯನ್ನ ಈ ದಿನದಲ್ಲಿ ನಾವು ಧ್ಯಾನಿಸುವುದಕ್ಕೆ ಮುಂದಕ್ಕೆ ಹೋಗೋಣ. ಮತ್ತಾಯನು ಬರೆದಂತಹ ಸುವಾರ್ತೆ 24ನೇ ಅಧ್ಯಾಯ. ಮತ್ತಾಯನು ಬರೆದಂತಹ ಸುವಾರ್ತೆ 24ನೇ ಅಧ್ಯಾಯ 12ನೇ ವಚನವನ್ನು ನಾವು ಓದುತ್ತೇವೆ. 24ನೇ ಅಧ್ಯಾಯ 12ನೇ ವಚನ. ಇದಲ್ಲದೆ ಅಧರ್ಮವು ಹೆಚ್ಚಾಗುವುದರಿಂದ ಬಹುಜನರ ಪ್ರೀತಿಯು ತಣ್ಣಗಾಗಿ ಹೋಗುವುದು. ಯೇಸು ಕ್ರಿಸ್ತರವರು ತನ್ನ ಎರಡನೆಯ ಬರೋಣವನ್ನು ಕುರಿತು, ಮತ್ತೊಮ್ಮೆ ಯೇಸು ಕ್ರಿಸ್ತರವರು ಬರುವಂತ ಸಂದರ್ಭವನ್ನು ಕುರಿತು ಹೇಳುತ್ತಿರುವಂತ ಸನ್ನಿವೇಶ ಇದು. ಏನ್ ಹೇಳ್ತಿದ್ದಾರೆ ಯೇಸು ಸ್ವಾಮಿ ಅಂತಂದ್ರೆ, ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಅಧರ್ಮವು ಹೆಚ್ಚಾಗುವುದರಿಂದ ಬಹುಜನರ ಪ್ರೀತಿ ತಣ್ಣಗಾಗುವುದು. ಅಧರ್ಮವು ಹೆಚ್ಚಾಗುವುದರಿಂದ ಬಹುಜನರ ಪ್ರೀತಿ ತಣ್ಣಗಾಗಿ ಹೋಗುವುದು. ಅಂದ್ರೆ ಮನುಷ್ಯರಲ್ಲಿ ಪ್ರೀತಿ ಅನ್ನುವಂಥದ್ದು ಕಾಣೆಯಾಗತ್ತೆ, ಮನುಷ್ಯರಲ್ಲಿ ಪ್ರೀತಿ ಅನ್ನುವಂಥದ್ದು ಕಾಣುವುದಿಲ್ಲ. ಯಾಕೆ ಅಂತಂದ್ರೆ ಅಧರ್ಮವು ಏನಾಗಿದೆ, ಹೆಚ್ಚಾಗಿದೆ. ಅಸತ್ಯವು ಏನಾಗಿದೆ ಪ್ರಿಯರೇ, ಹೆಚ್ಚಾಗಿದೆ. ಅಸತ್ಯವು ಹೆಚ್ಚಾಗಿರುವುದರಿಂದ, ಅಧರ್ಮವು ಹೆಚ್ಚಾಗಿರುವುದರಿಂದ ಅನೇಕರಲ್ಲಿರಬೇಕಾಗಿರುವಂತ ಪ್ರೀತಿ ಏನಾಗ್ಬಿಟ್ಟಿದೆ ಅಂತಂದ್ರೆ ತಣ್ಣಗಾಗ್ಬಿಟ್ಟಿದೆ. ಪ್ರಿಯರೇ, ಯೇಸು ಕ್ರಿಸ್ತರವರು ಈ ಲೋಕವನ್ನು ಬಿಟ್ಟು ಹೋಗಬೇಕಾದ್ರೆ ಹೇಳುವಂತ ಮಾತೇನಂತಂದ್ರೆ, ಇಗೋ ನಾನು ಬೇಗನೆ ಬರುತ್ತೇನೆ ಅಂತಾರೆ. ಹೌದಾ? ನಾನು ಬೇಗನೆ ಬರುತ್ತೇನೆ ಎಂದು ಹೇಳಿದಂತೆ ಯೇಸು ಕ್ರಿಸ್ತರವರು ಹೇಳಿದಂತ ಆ ಮಾತು ಹೇಳಿ ಎಷ್ಟು ವರ್ಷ ಆಗಿದೆ? 2000 ವರ್ಷ ಆಗಿದೆ. ಹೌದಾ? 2000ಕ್ಕಿಂತಲೂ ಹೆಚ್ಚು ವರ್ಷವಾಗಿದ್ದರೂ ಕೂಡ ಯೇಸು ಸ್ವಾಮಿ ಇನ್ನೂ ಬರಲಿಲ್ಲ. ಬಂದಿದ್ದಾರ? ಅಂದ್ರೆ ಯೇಸು ಕ್ರಿಸ್ತರವರು ಬರುವುದರೊಳಗಾಗಿ ಮನುಷ್ಯರ ಪರಿಸ್ಥಿತಿ ಹೇಗಿರುತ್ತೆ ಅಂತಂದ್ರೆ, ಮನುಷ್ಯರ ಹೃದಯದಲ್ಲಿ ಅಧರ್ಮವು ಹೆಚ್ಚಾಗುತ್ತೆ, ಪ್ರೀತಿ ಕಡಿಮೆ. ಬೇರೆ ಪ್ರೀತಿ ಕಡಿಮೆ ಆಗುತ್ತೆ ಎಂದು ನಾವು ಮಾತನಾಡುವಾಗ ಒಂದು ಚಿಕ್ಕ ಸಂದರ್ಭ, ಇವಾಗ ನಮ್ಮ ದೇಶದಲ್ಲಿ ನಡೆಯುತ್ತಿರುವಂತ ಕೆಲವು ರಾಜಕೀಯಕ್ಕೆ ಸಂಬಂಧಪಟ್ಟಿರುವಂತ ಕೆಲವು ವಿಷಯಗಳನ್ನ ನಾವು ಮಾತನಾಡಿಕೊಳ್ಳೋಣ. ಯಾಕಂತಂದ್ರೆ ಸುಮಾರು ಚಿಕ್ಕ ವಯಸ್ಸಿನಲ್ಲಿ ಇರಬೇಕಾದ್ರೆ ಪ್ರಿಯರೇ, ಸ್ಕೂಲ್ಗೆ ಹೋಗ್ಬೇಕಾದ್ರೆ, ಸ್ಕೂಲಲ್ಲಿ ಹೋಗ್ಬೇಕಾದ್ರೆ ಎಲ್ಲಾ ರೀತಿಯಾದಂತ ಮಕ್ಕಳು ಸ್ಕೂಲಲ್ಲಿ ಇರ್ತಾರೆ. ಹಿಂದೂಸ್, ಮುಸ್ಲಿಮ್ಸ್, ಕ್ರಿಸ್ಟಿಯನ್ಸ್, ಕೆಲವೊಬ್ರು ನೇಪಾಲೀಸ್ ಇರ್ತಾರೆ, ಕೆಲವೊಬ್ರು ಎಲ್ಲೆಲ್ಲಿಂದನೋ ಬಂದವರು, ಯಾವ ದೇಶದಿಂದನೋ ಬಂದವರು, ಎಲ್ಲರೂ ಕೂಡ ತುಂಬಾ ಜನ ಅಸ್ಸಾಮಿಂದ ಬಂದವರು, ಎಲ್ಲೆಲ್ಲಿಂದನೋ ಬಂದವರು ಕೂಡ ಸುಮಾರು ಜನ ಶಾಲೆಗಳಲ್ಲಿ ಇರ್ತಾರೆ.
ಸೊ ಶಾಲೆಗೆ ಹೋಗಬೇಕಾದ್ರೆ, ಸ್ಕೂಲ್ಗೆ ಹೋಗ್ಬೇಕಾದ್ರೆ ಸ್ಕೂಲ್ ಯಾಜಮಾನ್ಯ, ಸ್ಕೂಲ್ ಒಂದು ಏನ್ ಮಾಡುತ್ತೆ ಅಂತಂದ್ರೆ ಪ್ರಿಯರೇ, ಮಕ್ಕಳೆಲ್ಲರೂ ಕೂಡ ಒಬ್ಬೊಬ್ರು ಒಂದೊಂದು ಪ್ರಾಂತದಿಂದ ಬಂದಿದ್ದಾರೆ, ಒಬ್ಬೊಬ್ರು ಒಂದೊಂದು ನಂಬಿಕೆಯಿಂದ ಬಂದಿದ್ದಾರೆ ಎಂಬುದಾಗಿ ಒಬ್ಬೊಬ್ಬರಿಗೆ ಒಂದೊಂದು ಡ್ರೆಸ್ಸಿಂಗ್ ಕೋಡ್ ಕೊಡಲ್ಲ. ಒಬ್ಬೊಬ್ಬರಿಗೆ ಅಂದ್ರೆ ನೀನು ಕ್ರಿಶ್ಚಿಯನ್ ಆಗಿರೋದ್ರಿಂದ ನಿನ್ಗೆ ಇಂಥ ಬಟ್ಟೆ, ಹಿಂದೂ ಆಗಿರೋದ್ರಿಂದ ಇಂಥ ಬಟ್ಟೆ, ಮುಸ್ಲಿಂ ಆಗಿರೋದ್ರಿಂದ ಇಂಥ ಬಟ್ಟೆ, ನೋ, ಎಲ್ಲರಿಗೂ ಒಂದೇ ಯೂನಿಫಾರ್ಮ್. ಶಾಲೆಗೆ ಬರುತ್ತಿರಬೇಕಾದ್ರೆ ಎಲ್ಲರಿಗೂ ಏನಿರುತ್ತೆ, ಒಂದೇ ಯೂನಿಫಾರ್ಮ್ ಇರುತ್ತೆ. ಯಾಕೆಂತಂದ್ರೆ ಅವರಿಬ್ಬರ ಮಧ್ಯದಲ್ಲಿ ಯಾವುದೇ ರೀತಿಯಾದಂತ ಭೇದಾಭಿಪ್ರಾಯ ಇರಬಾರದು. 1ನೇ ತರಗತಿಯಿಂದ 10ನೇ ತರಗತಿಯವರೆಗೂ ಯೂನಿಫಾರ್ಮ್ ಎಂಬುವಂತಹ ಪದ್ಧತಿಯನ್ನ ಅಭ್ಯಾಸ ಮಾಡಿಕೊಂಡಿರುವಂತಹ ಹುಡುಗ ದೊಡ್ಡವನಾಗುತ್ತಾ ಆಗುತ್ತಾ ಜ್ಞಾನವನ್ನು ತಿಳಿದುಕೊಳ್ಳುತ್ತಾ, ಲೋಕದ ಜ್ಞಾನದ ಅರಿವನ್ನು ತಿಳಿದುಕೊಳ್ಳುತ್ತಾ, ಎಲ್ಲಾ ವಿಷಯಗಳನ್ನ ಬೆಳೆಸಿಕೊಳ್ಳುತ್ತಾ ಪ್ರಿಯರೇ, ಆ ಹುಡುಗ ಒಂದು ಪ್ರಾಯದ ಸ್ಥಿತಿಗೆ ಸುಮಾರು ಒಂದು 18-20 ವರ್ಷ ಬರುವಷ್ಟರೊಳಗೆ ಪ್ರಿಯರೇ, ಆ ಹುಡುಗನ ಮನಸ್ಸಿನಲ್ಲಿರುವಂತ ಪ್ರವರ್ತನೆ ಬದಲಾಗುತ್ತೆ, ಹುಡುಗನ ಮನಸ್ಸಿನಲ್ಲಿರುವಂತ ವರ್ತನೆ ಬದಲಾಗುತ್ತೆ. ಯಾಕಂತಂದ್ರೆ ಇವಾಗ ನಮ್ಮ ದೇಶದಲ್ಲಿ ನಡೆಯುತ್ತಿರುವಂತ ಸಿನಾರಿಯೋ ಏನಂತಂದ್ರೆ, ಈ ದೇಶ ಹಿಂದೂ ದೇಶ. ಯಾವ್ದಿದು? ಹಿಂದೂ ದೇಶ. ಇಲ್ಲಿ ಯಾರಿರ್ಬೇಕು? ಹಿಂದೂಗಳೇ ಇರಬೇಕು, ಬೇರೆ ಯಾರು ಕೂಡ ಇರಬಾರದು. ಸೊ ಬೆಳೆಯುತ್ತಿರುವಂತಹ ಹುಡುಗನಿಗೆ ಅಂಥ ಒಂದು ಜ್ಞಾನ, ಅಂಥ ಒಂದು ವಿಷಯಗಳನ್ನೆಲ್ಲ ಅವರ ಹೃದಯಕ್ಕೆ ತುಂಬಿದ ತಕ್ಷಣ, ಚಿಕ್ಕ ವಯಸ್ಸಿನಿಂದ ಅವನ ಜೊತೆಗೆ ಓದಿರುವಂತ ಹುಡುಗ, ಚಿಕ್ಕ ವಯಸ್ಸಿನಿಂದ ಅವನ ಜೊತೆಗೆ ಆಟ ಆಡಿರುವಂತ ವ್ಯಕ್ತಿ, ಆ ಹುಡುಗ ಬೇರೆ ನಂಬಿಕೆಯಲ್ಲಿರುವುದರಿಂದ ಅವನು ಹಿಂದೂ ಧರ್ಮವನ್ನು ಬಿಟ್ಟು ಬೇರೆ ಧರ್ಮವನ್ನು ಆಚರಿಸುವುದರಿಂದ ಅಷ್ಟು ದಿನ ಪ್ರೀತಿ ತೋರಿದಂತ ಹುಡುಗರ ಮಧ್ಯದಲ್ಲಿ ಏನಾಗ್ತಿದೆ? ಭೇದಾಭಿಪ್ರಾಯಗಳು ಉಂಟಾಗ್ತಿದೆ. ಸ್ನೇಹಿತರೆ, ಚಿಕ್ಕ ವಯಸ್ಸಿನಿಂದ ಒಂದೇ ಶಾಲೆಯಲ್ಲಿ ಓದಿರುವಂತ ಹುಡುಗರೇ ಇಬ್ಬರು, ಆದರೂ ಕೂಡ ಅವರಿಬ್ಬರ ಮಧ್ಯದಲ್ಲಿ ಸಮಾಧಾನ, ಐಕ್ಯತೆ ಇಲ್ಲ, ಭೇದಾಭಿಪ್ರಾಯ. ದುಃಖ ಆಗುವಂತದ್ದೇನು ಗೊತ್ತಾ ಪ್ರಿಯರೇ? ಅನೇಕರು, ಎಲ್ಲಾ ಜಾತಿಗಳು ಸೇರಿರುವಂತಹ ಈ ದೇಶದಲ್ಲಿ, ಒಬ್ಬರಿಗೊಬ್ಬರು ಎಲ್ಲರೂ ಪ್ರೀತಿಯಿಂದ ಸಹವಾಸವಾಗಿರುವಂತಹ ಈ ದೇಶದಲ್ಲಿ, ಒಬ್ಬರಿಗೊಬ್ಬರು ಪ್ರೀತಿಯನ್ನು ಹಂಚಿಕೊಳ್ಳುತ್ತಿರುವಂತಹ ಕ್ರಮದಲ್ಲಿ, ಯಾರು ಯಾವುದು ಏನು ಎನ್ನುವಂಥದ್ದನ್ನ ಭೇದಾಭಿಪ್ರಾಯ ನೋಡದೇ ಇರುವಂತಹ ಈ ದೇಶದಲ್ಲಿ ಪ್ರಿಯರೇ, ಕಾಲಕ್ರಮೇಣ ಏನಾಗ್ಬಿಟ್ಟಿದೆ ಗೊತ್ತಾ? ನೀನ್ ಯಾರು ಅಂತ ಕೇಳುವ ಸ್ಥಿತಿಗೆ ನಮ್ಮ ದೇಶ ಬಂದಿದೆ. ನೀನು ಎಲ್ಲಿಯವನು ಅಂತ ಕೇಳುವಂತ ಸ್ಥಿತಿಗೆ ನಮ್ಮ ದೇಶ ಬಂದಿದೆ ಪ್ರಿಯರೇ. ನಾನು ನಿನ್ನ ಜೊತೆಗೆ, ನಿನ್ನ ದೇಶದಲ್ಲಿ ನಿನ್ನ ಒಂದು ನಂಬಿಕೆಯನ್ನ ಗೌರವಿಸುವವನು ನಾನಾಗಿದ್ದೇನೆ ಅಂತ ಹೇಳಿದ್ರು ಕೂಡ, ಹೂ ಆರ್ ಯು, ನೀನು ಯಾರು ಅಂತ ಕೇಳುವ ಮಟ್ಟಿಗೆ ನಮ್ಮ ದೇಶ ಬಂದಿದೆ. ಅಂದ್ರೆ ಅಧರ್ಮ ಹೆಚ್ಚಾಗ್ತಿದೆ, ಪ್ರೀತಿ ಅಧರ್ಮ ಏನಾಗ್ತಿದೆ ಪ್ರಿಯರೇ? ಹೆಚ್ಚಾಗ್ತಿದೆ. ಮೊದಲು ನಮ್ಮ ಸಹೋದರರು ಇದ್ದ ಹಾಗೆ ಈಗ ನಮ್ಮ ಸಹೋದರರು ಇಲ್ಲ. ಯಾಕಂತಂದ್ರೆ ಅಧರ್ಮವ ಅವರ ಹೃದಯದಲ್ಲಿ ತುಂಬಿಕೊಂಡಿದೆ. ಅಧರ್ಮವ ಅವರ ಹೃದಯದಲ್ಲಿ ಹೆಚ್ಚಾಗುತ್ತಿರುವುದರಿಂದ ಪ್ರೀತಿಯನ್ನ ಕಡಿಮೆ ಮಾಡ್ಕೊಂಡ್ಬಿಟ್ಟಿದೆ. ಪ್ರೀತಿ ಅವರಲ್ಲಿ ಕಾಣೆಯಾಗಿದೆ. ಹಾಗಾಗಿ ಪ್ರಿಯರೇ, ಯೇಸು ಕ್ರಿಸ್ತರು ಹೇಳುತ್ತಿರುವಂತಹ ಮಾತು, ಅಧರ್ಮವು ಹೆಚ್ಚಾಗುತ್ತೆ. ಆ ಅಧರ್ಮವು ಹೆಚ್ಚಾಗುತ್ತಿರುವಂತ ಕ್ರಮದಲ್ಲಿ ಅನೇಕರ ಪ್ರೀತಿ ತಣ್ಣಗಾಗುತ್ತೆ ಅಂತ ಹೇಳುತ್ತಾ, ತಿಮೋತಿಯನಿಗೂ ಸಹ ಪತ್ರಿಕೆಯನ್ನು ಬರೆಯುತ್ತಾ ಕೆಲವು ಮಾತುಗಳನ್ನ ಹೇಳ್ತಾರೆ ಪ್ರಿಯರೇ. ಪೌಲರವರು ಹೇಳುವಂತ ಆ ಕೆಲವು ಮಾತುಗಳನ್ನ ನಾವು ನೋಡಿಕೊಳ್ಳೋಣ. ತಿಮೋತಿಯನಿಗೆ ಬರೆದಂತಹ 2ನೇ ಪತ್ರಿಕೆ, 3ನೇ ಅಧ್ಯಾಯ 1ನೇ ವಚನ. ತಿಮೋತಿಯನಿಗೆ ಬರೆದಂತಹ 2ನೇ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನ. ಆದರೆ ಕಡೆ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವವೆಂಬುದನ್ನು ತಿಳಿದುಕೋ. ಮನುಷ್ಯನು ಸ್ವಾರ್ಥ ಚಿಂತಕನು, ಹಣದಾಸೆಯವರು, ಬಡಾಯಿ ಕೊಚ್ಚುವವರು, ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗಳಿಗೆ ಅವಿಧೇಯರು, ಉಪಕಾರ ನೆನೆಸದವರು, ದೇವ ಭಯವಿಲ್ಲದವರು, ಮಮತೆ ಇಲ್ಲದವರು, ಸಮಾಧಾನವಾಗದವರು, ಚಾಡಿ ಹೇಳುವವರು, ದಮೆ ಇಲ್ಲದವರು, ಉಗ್ರತೆಯುಳ್ಳವರು, ಒಳ್ಳೆಯದನ್ನು ಪ್ರೀತಿಸದವರು, ದ್ರೋಹಿಗಳು,
ದ್ರೋಹಿಗಳು, ದುಡುಕಿನವರು, ಉಬ್ಬಿಕೊಂಡವರು, ದೇವರನ್ನು ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವವರು, ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವವರು. ಅಂತ್ಯಕಾಲಗಳಲ್ಲಿ ಲೋಕವು ಕೊನೆಯಾಗುವಂತ ದಿನಮಾನಗಳಲ್ಲಿ ಜನರು ಹೇಗಿರುತ್ತಾರೆ ಅಂತಂದ್ರೆ, ಒಂದಲ್ಲ ಎರಡಲ್ಲ ಪ್ರಿಯರೇ, ಒಂದಲ್ಲ ಎರಡಲ್ಲ ಅನೇಕ ಗುಣಗಳನ್ನು ದೇವರು ಹೇಳ್ತಿದ್ದಾರೆ. ಬಡಾಯಿ ಕೊಚ್ಚಿಕೊಳ್ಳುವವರು, ಭಕ್ತಿಯ ವೇಷವನ್ನು ಧರಿಸಿಕೊಂಡು ಅದರ ಶಕ್ತಿಯನ್ನು ತಿಳಿಯದೇ ಇರುವಂತವರು, ದೇವದ್ರೋಹಿಗಳು, ತಂದೆ ತಾಯಿಗಳಿಗೆ ಅವಿಧೇಯರು, ಬಡಾಯಿ ಕೊಚ್ಚಿಕೊಳ್ಳುವವರು, ಸುಳ್ಳುಗಾರರು, ಈ ರೀತಿಯಾಗಿ ಅನೇಕ ಲಕ್ಷಣಗಳು ಮನುಷ್ಯನ ಹೃದಯದಲ್ಲಿ ಬೆಳೆದುಕೊಂಡು ಬಿಡುತ್ತಂತೆ ಪ್ರಿಯರೇ. ಅದರಲ್ಲಿ ಮತ್ತು ಒಂದು ವಿಷಯವನ್ನು ಪೌಲರವರು ಮಾತನಾಡ್ತಾ ಇರ್ತಾರೆ, ಕೃತಜ್ಞತೆಯನ್ನು ಮರೆಯುವವರು, ಮಾಡಿದಂತ ಉಪಕಾರ ಮರೆಯುವವರು ಅಂತ ಹೇಳ್ತಾರೆ ನೋಡಿ. ಉಪಕಾರ ನೆನೆಸದವರು ಹೇಳಿದಾರ. 2ನೇ ಪತ್ರಿಕೆ 3ನೇ ಅಧ್ಯಾಯ ಪ್ರಾರಂಭ ವರ್ಷ. ದೇವ ಭಯವಿಲ್ಲದವರು, ಮಮತೆ ಇಲ್ಲದವರು, ಚಾಡಿ ಹೇಳುವ ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗಳಿಗೆ ಅವಿಧೇಯರು, ಉಪಕಾರ ನೆನೆಸದವರು, ದೇವ ಭಯವಿಲ್ಲದವರು, ಉಪಕಾರ ನೆನೆಸದವರು, ಉಪಕಾರ ನೆನೆಸದವರು ಅಂದರೆ ಮಾಡಿದಂತ ಉಪಕಾರವನ್ನ ಮರೆತಂತವರು, ಮಾಡಿದಂತ ಉಪಕಾರವನ್ನ ಮರೆತಂತವರು, ಉಪಕಾರ ನೆನೆಸದವರು. ನಿಜವಾಗ್ಲೂ ಪ್ರಿಯರೇ, ನಾವು ಕೆಲವೊಬ್ಬರಿಗೆ ನಮ್ಮ ಜೀವನದಲ್ಲಿ ಸಹಾಯ ಮಾಡಿರ್ತೇವೆ, ಅವರು ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿರ್ತೇವೆ. ಅವರು ಸಹಾಯವನ್ನು ಹೊಂದಿ ಒಂದು ಒಳ್ಳೆ ಸ್ಥಾನಕ್ಕೆ ಬಂದ ನಂತರ ಅವರು ಮತ್ತೆ ನಮ್ಮ ಕಣ್ಣಿನ ಮುಂದೆ ಬಂದಾಗ ಅವರ ಸ್ಥಿತಿ ನಮ್ಮ ಸ್ಥಿತಿಗಿಂತ ಉನ್ನತವಾದಂತ ಸ್ಥಿತಿಯಲ್ಲಿದ್ದಾಗ ಪ್ರಿಯರೇ, ನಾವು ಸಹಾಯ ಮಾಡಿದ್ದೇವೆ, ನಾವು ಉಪಕಾರ ಮಾಡಿದ್ದೇವೆ ಎನ್ನುವಂತ ಕೃತಜ್ಞತೆ ಅವರಲ್ಲಿ ಕಾಣುವುದಿಲ್ಲ. ನಾವು ಸಹಾಯ ಮಾಡಿದ್ದೇವೆ ಎನ್ನುವಂತ ಕೃತಜ್ಞತೆ ಅವರಿಗೆ ಕಾಣುವುದಿಲ್ಲ ಪ್ರಿಯರೇ. ಯಾಕಂತಂದ್ರೆ ಅವರ ಸ್ಥಿತಿ ನಮ್ಮ ಸ್ಥಿತಿಗಿಂತ ಉನ್ನತವಾಗಿರುವಂತದ್ದಾಗಿದೆ. ಅವರ ಸ್ಥಿತಿ ನಾವಿರುವಂತ ಸ್ಥಿತಿಗಿಂತ ಉನ್ನತವಾದಂತ ಸ್ಥಾನಕ್ಕೆ ಅವರು ಏರಲ್ಪಟ್ಟಿರೋದ್ರಿಂದ ನಾವು ಮಾಡಿರುವಂತ ಉಪಕಾರ ಅವರ ನೆನಪಿಗೂ ಸಹ ಇರದೇ ಇರುವಷ್ಟರ ಮಟ್ಟಿಗೆ ಅವರು ಬೆಳೆದು ಬಿಟ್ಟಿರ್ತಾರೆ. ದೇವರದನ್ನ ಹೇಳ್ತಿದ್ದಾರೆ, ಉಪಕಾರ ನೆನೆಸದವರು, ಮಾಡಿದ ಉಪಕಾರ ನೆನೆಸದವರು, ಮನುಷ್ಯರು ಮಾಡಿರುವಂತ ಉಪಕಾರವನ್ನು ಮರೆಯುವವರು. ಪ್ರಿಯರೇ, ನಾವು ಮಾಡಿರುವಂತದ್ದು ದೊಡ್ಡ ಸಹಾಯ ಆಗದೇ ಇರಬಹುದು, ಆದರೆ ಆ ಸಹಾಯದಿಂದ ಅವರಿಗೆ ಎಷ್ಟೋ ಉಪಕಾರ ಆಗಿರುತ್ತೆ. ನಾವು ಮಾಡಿರುವಂತದ್ದು ದೊಡ್ಡದಾಗಿರದೇ ಇರಬಹುದು, ಬಟ್ ಸ್ಟಿಲ್ ನಾವು ಮಾಡಿರುವಂತಹ ಸಹಾಯ ಅವರಿಗೆ ಎಷ್ಟೋ ದೊಡ್ಡ ಉಪಕಾರ ಆಗಿರುವಂತದ್ದಾಗಿದೆ. ಆದರೆ ಆ ಉಪಕಾರವನ್ನು ನೆನೆಸದೇ ಇರುವವರು ಅನೇಕರು ನಮ್ಮ ಜೀವನದಲ್ಲಿ ನಾವು ಕಾಣಬಹುದು. ಅನೇಕರು ನಮ್ಮ ಜೀವನದಲ್ಲಿ ನಮ್ಮ ಮುಂದೆ ಪ್ರತ್ಯಕ್ಷರಾಗುತ್ತಾರೆ. ನಮ್ಮಿಂದಲೇ ತಾನೇ ಇವನು ಉಪಕಾರ ಹೊಂದಿದ್ದು, ಅಲ್ಲ ನನ್ನಿಂದಲೇ ತಾನೇ ಇವನು ಸಹಾಯ ಹೊಂದಿದ್ದು. ನಾನು ಸಹಾಯ ಪಡೆಯಬೇಕಾಗಿರುವಂತ ಸ್ಥಿತಿಯಲ್ಲಿ ಇರಬೇಕಾದ್ರೆ ನನಗೆ ಯಾಕೆ ಇವನು ಸಹಾಯ ಮಾಡ್ತಿಲ್ಲ ಅಂತ ಅನ್ಸುತ್ತೆ. ಅವನು ಕಷ್ಟದಲ್ಲಿದ್ದಾಗ ಅವನ ಕಷ್ಟವನ್ನ ನಾನು ಅರ್ಥ ಮಾಡ್ಕೊಂಡು ನಾನು ಸಹಾಯ ಮಾಡಿದೆ. ಇವಾಗ ನಾನು ಕಷ್ಟದಲ್ಲಿದ್ದಾಗ ಅವನು ನನ್ನ ಹೇಗಿದೆಯಾ ಅಂತಾನು ಬಂದು ಕೇಳ್ತಿಲ್ವಲ್ಲ, ಬೇಜಾರಾಗುತ್ತೆ. ಪೌಲರು ಹೇಳ್ತಿದ್ದಾರೆ, ಅಂತವರು ಕೂಡ ನಮ್ಮ ಜೀವನದಲ್ಲಿ ದೇವರ ಮಕ್ಕಳಾಗಿರುವಂತ ನಾವು ಅರ್ಥ ಮಾಡಿಕೊಳ್ಳಬೇಕಿರುವಂತ ದೊಡ್ಡ ಸಂಗತಿ ಏನಂತಂದ್ರೆ ಪ್ರಿಯರೇ, ಮನುಷ್ಯರಿಗೆ ಸಹಾಯ ಮಾಡಿದ ನಂತರ, ಮನುಷ್ಯರಿಗೆ ಉಪಕಾರ ಮಾಡಿದ ನಂತರ ಅವರಿಂದ ಪ್ರತ್ಯುಪಕಾರವನ್ನ ನಾವು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಬಾರದು. ನೆನಪಿಟ್ಕೊಳ್ಬೇಕು. ನಾವು ಉಪಕಾರವನ್ನ ಮಾಡಿದ ನಂತರ ಪ್ರತ್ಯುಪಕಾರವನ್ನ ಮನುಷ್ಯರಿಂದ ನಾವು ಯಾವತ್ತಿಗೂ ಎಕ್ಸ್ಪೆಕ್ಟ್ ಮಾಡಬಾರದು ಪ್ರಿಯರೇ. ಒಂದು ವೇಳೆ ನಾವು ಅವರ ಮೇಲೆ ಆಸೆ ಇಟ್ಕೊಂಡ್ರೆ, ಅವರು ನಮಗೆ ಪ್ರತ್ಯುಪಕಾರವನ್ನ ಮಾಡದೆ ಹೋದರೆ ಪ್ರಿಯರೇ, ಆ ದುಃಖ ಯಾರಿಗೂ ಹೇಳ್ಕೊಳಕ್ಕಾಗಲ್ಲ. ಆ ದುಃಖ ಭಯಂಕರವಾಗಿರುತ್ತೆ ಪ್ರಿಯರೇ. ಯಾಕೆಂತಂದ್ರೆ ನಾನು ಮಾಡಿದಂತ ಸಹಾಯಕ್ಕೆ ಪ್ರತಿಫಲ ಅವನು ಕೊಡ್ತಾನೆ ಅಂತ ನಾವು ಅಂದುಕೊಳ್ತೇವೆ. ಅವನು ಮಾಡದೇ ಇದ್ದಾಗ ಪ್ರಿಯರೇ, ಅವನು ನಮ್ಮಿಂದ ದೂರ ಆಗ್ತಾನೆ ಅಂತ ಗೊತ್ತಿದ್ದಾಗ ಪ್ರಿಯರೇ, ನಮ್ಮ ಹೃದಯ ಹೊಡೆದೋಗುವಷ್ಟು ಕಠಿಣವಾಗುವಂಥದ್ದಾಗಿದೆ, ನಮ್ಮ ಹೃದಯ ಹೊಡೆದೋಗುವಷ್ಟು ದುಃಖ ಭರಿತವಾಗುವಂಥದ್ದು. ಹಾಗಾಗಿ ಮನುಷ್ಯರಿಂದ ಯಾವತ್ತಿಗೂ ಕೂಡ ನಾವು ಏನಂತಾರೆ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡಬಾರದು ಪ್ರಿಯರೇ. ಯಾಕಂತಂದ್ರೆ ಅವನು ಮನುಷ್ಯನು ಎಂತವನ್ನಂತಂದ್ರೆ ಸ್ವಾರ್ಥ ಚಿಂತಕನು. ಅವನು ಸ್ವಾರ್ಥ ಚಿಂತಕನು. ಅವನನ್ನು ಕುರಿತೇ ಅವನು ಯೋಚನೆ ಮಾಡ್ತಾನೆ, ನಾನ್ ಚೆನ್ನಾಗಿರ್ಬೇಕಷ್ಟೇ,
ಅವನ್ ಬೇರೆ ಹಾಳಾದ್ರೂ ಪರವಾಗಿಲ್ಲ, ಅವನು ಹೆಂಗ್ ಹಾಳಾದ್ರೂ ಪರವಾಗಿಲ್ಲ, ಅವ್ರ ಕುಟುಂಬ ನಾಶ ಆದ್ರೂ ಪರವಾಗಿಲ್ಲ, ನಾನ್ ಚೆನ್ನಾಗಿರಬೇಕು, ನನ್ನ ಕುಟುಂಬ. ಮನುಷ್ಯನು ಎಷ್ಟು ಸ್ವಾರ್ಥಪರನು ಅಂತಂದ್ರೆ ಪ್ರಿಯರೇ, ಮನುಷ್ಯನಿಗೆ ಎಷ್ಟು ಸ್ವಾರ್ಥಪರನು ಅಂತಂದ್ರೆ ಪ್ರಿಯರೇ, ಸಹಾಯ ಮಾಡುವುದಕ್ಕೆ ಅವನಿಂದ ಆದರೂ ಕೂಡ ಸಹಾಯ ಮಾಡುವುದಕ್ಕೆ ಕೈ ಹಿಂದೆ ಬಚ್ಚಿಡುವಂತಹ ಮನುಷ್ಯ. ಅಂತಹ ಮನುಷ್ಯರ ಸಮಾಜದಲ್ಲಿ ನಾವಿದ್ದೇವೆ. ಪೌಲರು ಹೇಳ್ತಿದ್ದಾರೆ, ಅಂಥವರು ನಿಮ್ಮ ಜೀವನದಲ್ಲಿ ಬರ್ತಾರೆ. ಬಿ ಕೇರ್ಫುಲ್. ಮಾಡಿದಂತ ಉಪಕಾರವನ್ನು ಮರೆಯುವಂಥವ್ರು, ಮನುಷ್ಯರ ಉಪಕಾರವನ್ನು ಮರೆತಿದ್ದಾರೆ ಅಂತಂದ್ರೆ ದೇವರು ಮಾಡಿರುವಂತ ಉಪಕಾರವನ್ನು ಮರೆಯಲ್ವಾ ಪ್ರಿಯರೇ? ದೇವರು ಏನ್ ಹೇಳ್ತಾರೆ ಅಂತಂದ್ರೆ ನೀನೊಂದು ವೇಳೆ ದೇವರನ್ನ ಪ್ರೀತಿಸ್ತಿದ್ದೀಯ ಅಂತ ಹೇಳಿದ್ರೆ ನೀನ್ ಏನ್ ಮಾಡ್ಬೇಕು? ಮೊದಲು ನೀನೊಂದು ವೇಳೆ ದೇವರನ್ನ ಪ್ರೀತಿಸುವವನಾಗಿದ್ದರೆ ನಿನ್ನ ಕಣ್ಣಿಗೆ ಕಾಣುವ ಮನುಷ್ಯನನ್ನೇ ಪ್ರೀತಿಸದೆ ಹೋದರೆ ಕಾಣದಿರುವ ದೇವರನ್ನು ಹೇಗೆ? ಹೌದಾ? ಅಂದ್ರೆ ಮನುಷ್ಯರನ್ನೇ ಪ್ರೀತಿಸ್ಲಿಕ್ಕಾಗಿಲ್ಲ ಅಂತಂದ್ರೆ ದೇವರನ್ನ ಪ್ರೀತಿಸ್ಲಿಕ್ಕೆ ನಮ್ಮಿಂದ ಆಗಲ್ಲ. ಮನುಷ್ಯರನ್ನೇ ನಾವು ಸರಿಯಾದಂತ ಉಪಕಾರ, ಪ್ರತ್ಯುಪಕಾರ ನಮ್ಮಿಂದ ಮಾಡುವುದಕ್ಕೆ ಆಗಿಲ್ಲ, ಆ ಉಪಕಾರವನ್ನ ನಾವು ಮರಿತಿದ್ದೇವೆ ಅಂತಂದ್ರೆ ಪ್ರಿಯರೇ, ದೇವರು ಮಾಡಿರುವಂತ ಉಪಕಾರವನ್ನ ಮನುಷ್ಯರು ನೆನಪಿನಲ್ಲಿ ಇಟ್ಕೊಳ್ತಾರಂತೀರಾ? ದೇವರ ಉಪಕಾರ ಮನುಷ್ಯರಿಗೆ ನೆನಪಿನಲ್ಲಿ ಇರುತ್ತೆ ಅಂತೀರಾ ಪ್ರಿಯರೇ? ಖಂಡಿತ ಇಲ್ಲ. ದೇವರು ಮಾಡಿರುವಂತ ಉಪಕಾರವನ್ನು ಮರೆಯುವಂತ ಸಮಾಜ, ದೇವರು ಮಾಡಿರುವಂತ ಉಪಕಾರವನ್ನು ಮರೆತು ಬಿಡುವಂತ ಈ ಲೋಕ. ಅದಕ್ಕೆ ದಾವೀದರವರು ಹೇಳ್ತಾರೆ, ದೇವರೇ ನೀನು ಅನೇಕ ಉಪಕಾರಗಳನ್ನು ನನ್ನ ಜೀವನದಲ್ಲಿ ಮಾಡಿದ್ಯಾ, ಆ ಉಪಕಾರಗಳಲ್ಲಿ ನಾನು ಒಂದನ್ನು ಕೂಡ ಮರೆಯುವುದಿಲ್ಲ. 103ನೇ ಕೀರ್ತನೆ ಪ್ರಾರಂಭದ ವಚನ. 103ನೇ ಕೀರ್ತನೆ 1ನೇ ವಚನ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವ ಇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ದಾವೀದನು ತನ್ನ ಮನದೊಂದಿಗೆ, ತನ್ನ ಮನಸ್ಸಿನೊಂದಿಗೆ ಹೇಳಿಕೊಳ್ಳುತ್ತಿರುವಂತಹ ಮಾತು, ನನ್ನ ಮನವೇ, ನನ್ನ ಮನಸ್ಸೇ, ನನ್ನ ಹೃದಯವೇ, ದೇವರು ಮಾಡಿರುವಂತ ಉಪಕಾರವನ್ನು ಮರೆಯಬೇಡ. ದೇವರು ನಿನ್ನ ಜೀವನದಲ್ಲಿ ಮಾಡಿರುವಂತ ಉಪಕಾರವನ್ನು ಮರೆಯಬೇಡ. ಏನ್ ಮಾಡಿದ್ದಾರೆ ದಾವೀದನ ಜೀವನದಲ್ಲಿ ಉಪಕಾರ ದೇವರು ಅಂತಂದ್ರೆ, ಕುರಿಗಳನ್ನ ಮೇಯಿಸುತ್ತಿರುವಂತಹ ದಾವೀದನನ್ನ, ಕುರುಬನಾಗಿರುವಂತಹ ದಾವೀದನನ್ನ ತನ್ನ ಜನರಾಗಿರುವಂತಹ ಇಸ್ರಾಯೇಲ್ಯರಿಗೆ ರಾಜನಾಗಿ, ಅರಸನಾಗಿ ಅಭಿಷೇಕ ಮಾಡಿದಂತಹ ಆ ದೇವರ ಉಪಕಾರವನ್ನು ಮರೆಯದಿರು. ದೇವರು ಮಾಡಿದಂತ ಉಪಕಾರವನ್ನು ಮರೆಯದಿರು. ಯಾಕೆ ಮರೆಯಬಾರದು ಅಂತಂದ್ರೆ ಪ್ರಿಯರೇ, ದೇವರ ಉಪಕಾರವನ್ನು ನಾವು ಮರೆತರೆ ದೇವರ ಮೇಲಿನ ಪ್ರೀತಿ ಕಡಿಮೆ ಆಗುತ್ತೆ. ಮತ್ತೆ ದೇವರು ಮಾಡಿದಂತ ಉಪಕಾರವನ್ನು ಮರೆತರೆ ದೇವರ ಮೇಲಿನ ಪ್ರೀತಿ ನಮಗೆ ಕಡಿಮೆ ಆಗುತ್ತೆ. ಪ್ರೀತಿ ಕಡಿಮೆ ಆದರೆ ಪ್ರಿಯರೇ ದೇವರಿಂದ ದೂರ ಆಗ್ತದೆ. ಅನೇಕ ಸಂದರ್ಭಗಳಲ್ಲಿ ನಮ್ಗೆ ಏನ್ ಅನ್ಸುತ್ತೆ ಗೊತ್ತಾ? ಈ ಕೆಲಸ ಆಗಿದ್ದು ನನ್ನಿಂದಾನೆ, ಈ ಕೆಲಸ ಆಗಿದೆ ಅಂತಂದ್ರೆ ಅದು ಖಂಡಿತ ನನ್ನಿಂದಾನೆ. ನಮ್ಮ ಮನಸ್ಸು ಏನ್ ಹೇಳುತ್ತೆ ಅಂತಂದ್ರೆ, ಇಲ್ಲ, ನೀನು ಹೋಗಿದ್ದಕ್ಕೆ ತಾನೇ ಈ ಕೆಲಸ ಆಗಿದ್ದು, ನೀನು ಮಾಡಿದಕ್ಕೆ ತಾನೇ ಈ ಕೆಲಸ ಆಗಿದ್ದು. ಅನೇಕ ಬಾರಿ ಪ್ರಿಯರೇ ನಮ್ಗೆ ಏನಾದ್ರು ಒಂದು ಆಕ್ಸಿಡೆಂಟ್ ಆಯ್ತು ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಮಗೇನಾದ್ರೂ ಆಕ್ಸಿಡೆಂಟ್ ಆಯ್ತು ರೋಡ್, ಯಾರೋ ಒಬ್ರು ಬಂದು ನಮ್ಮನ್ನ ಹೊತ್ಕೊಂಡು ಆಂಬುಲೆನ್ಸ್ ಅಲ್ಲಿ ಹಾಕ್ಬಿಟ್ಟು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ನಮ್ಗೆ ಟ್ರೀಟ್ಮೆಂಟ್ ಮಾಡಿ ವಾಸಿ ಮಾಡಿದ್ದಾರೆ. ಆಗ ನಾವು ಯಾರಿಗೆ ಥ್ಯಾಂಕ್ಸ್ ಹೇಳ್ತೇವೆ ಫಸ್ಟ್? ಹೇಳಿ. ನಮ್ಮ ಹೃದಯದಲ್ಲಿ ಒಂದು ಘರ್ಷಣೆ ನಡೀತಿರುತ್ತೆ, ನಮ್ಮ ಮನಸ್ಸಿನಲ್ಲಿ ಒಂದು ಘರ್ಷಣೆ ನಡೀತಿರುತ್ತೆ. ನಿನ್ನ ಇವಾಗ ಇಲ್ಲಿ ಕರ್ಕೊಂಡ್ ಬಂದವನು ಯಾರು? ಅವನು. ಆಂಬುಲೆನ್ಸ್ ಬುಕ್ ಮಾಡಿದವನು ಯಾರು? ಅವನು. ಜಾಯಿನ್ ಮಾಡಿಸಿದವನು ಯಾರು? ಅವನು. ಎಲ್ಲ ಮಾಡಿದ್ದ ಅವನೇ ಆಗಿರಬೇಕಾದ್ರೆ ಅವನಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಅವನಿಗೆ ನೀನು ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕು, ದೇವ್ರಿಗಲ್ಲ. ಪ್ರಿಯರೇ, ನಮ್ಮ ಹೃದಯದಲ್ಲಿರುವಂತ ಆಲೋಚನೆಗಳು ಅನೇಕ ಬಾರಿ ನಮ್ಮನ್ನ ಹೇಗೆ ಮಾಡುತ್ತೆ ಅಂತಂದ್ರೆ, ದೇವರಿಲ್ಲ ಅಂತಂದ್ರೂ ನೀನು ಬದುಕ್ಬಿಡ್ಬೋದು ಅನ್ನುವಂತ ಸ್ಥಿತಿಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ದೇವರಿಲ್ಲದೆ ಹೋದರೂ ಕೂಡ, ದೇವರನ್ನು ಮರೆತರೂ ಕೂಡ ನೀನು ಬದುಕಬಹುದು ಎನ್ನುವಂತ ದುರ್ಬಲವಾದಂತ ಸ್ಥಿತಿಗೆ ನಮ್ಮನ್ನು ಕರ್ಕೊಂಡು ಹೋಗುವಂಥದ್ದು. ಇಲ್ಲ ಪ್ರಿಯರೇ, ದೇವರು ಇಲ್ಲದೆ ಈ ಲೋಕದಲ್ಲಿ ನಾವು ಬದುಕಲು ಅಸಾಧ್ಯ. ಹಾಗಾಗಿ ನನ್ನ ಮನವೇ
ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನಾದರೂ ಮರೆಯಬೇಡ. ದೇವರು ಮಾಡಿರುವಂತ ಉಪಕಾರಗಳಲ್ಲಿ ಒಂದನ್ನು ಕೂಡ ನಾವು ಮರೆಯಬಾರದು ಪ್ರಿಯರೇ. ಒಂದು ವೇಳೆ ಮರೀತಿದ್ದೇವಾ, ದೇವರಿಂದ ದೂರ. ಒಂದು ವೇಳೆ ನಾವು ಮರೀತಿದ್ದೇವಾ, ದೇವರ ಪ್ರೀತಿಯಿಂದ ನಾವು ದೂರ ಆಗ್ತೇವೆ, ದೇವರ ಭಕ್ತಿಯಿಂದ ನಾವು ದೂರ ಆಗ್ತೇವೆ. ದಾವೀದನಿಗಿರುವಂತ ಪ್ರತಿಕ್ಷಣದ ಭಯ ಏನಂತಂದ್ರೆ, ದೇವರೇ ನೀನು ಮಾಡಿರುವಂತ ಉಪಕಾರ ನಾನು ಮರೀತಿದ್ದೇನಾ? ನೀನು ನನ್ನ ಜೀವನದಲ್ಲಿ ಮಾಡಿರುವಂತಹ ಒಂದು ಒಳ್ಳೆಯ ಕೆಲಸವನ್ನ ನಾನು ಏನಾದ್ರೂ ಮರೀತಿದ್ದೇನಾ? ಇಲ್ಲ ದೇವರೇ, ಇಲ್ಲ, ನಾನು ಮರೆಯಬಾರದು. ನನ್ನ ಮನದೊಂದಿಗೆ ನಾನು ನೆನಪು ಮಾಡಿಕೊಳ್ತಿದ್ದೇನೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಯಾಕೆ ಅಂತಂದ್ರೆ ಆತನು ನಿನ್ನ ಜೀವನದಲ್ಲಿ ಮಾಡಿರುವಂತ ಉಪಕಾರ, ಆತನು ಸೌಲನನ್ನು ನಿನ್ನ ಕೈಗಳಿಗೆ ಒಪ್ಪಿಸಿಕೊಂಡಂತಹ ಉಪಕಾರ, ಆತನು ಸೌಲನ ಕೈಯಿಂದ ನಿನ್ನನ್ನು ತಪ್ಪಿಸಿದಂತಹ ಒಂದು ಉಪಕಾರ ನೀನು ನೆನಪು ಮಾಡಿಕೋ. ಮರೆಯಬೇಡ. ಬೇರೆ ಅನೇಕ ಬಾರಿ ದೇವರು ಮಾಡಿದಂತ ಉಪಕಾರವನ್ನ ಮರೆತು ಬಿಡ್ತೇವೆ. ಮನುಷ್ಯರಿಗಿರುವಂತ ಅತಿ ದೊಡ್ಡ ದೌರ್ಬಲ್ಯತೆ ಏನೋ ಗೊತ್ತಾ ಪ್ರಿಯರೇ? ಉಪಕಾರ ನೆನೆಸದವರು ಮನುಷ್ಯರು, ಮಾಡಿದಂತ ಉಪಕಾರವನ್ನು ಮರೆಯುವಂಥವರು ಮನುಷ್ಯರು. ದೇವರು ಮಾಡಿದ ಉಪಕಾರ ನಾವೆಲ್ಲರೂ ಮರೆತೋಗ್ತಿದ್ದೇವೆ ಪ್ರಿಯ. ಯಾವಾಗ ನಾವು ಥ್ಯಾಂಕ್ಸ್ ಹೇಳ್ತೇವೆ ಹೇಳಿ? ನಾವು ಒಂದು ವ್ಯಕ್ತಿಗೆ ಥ್ಯಾಂಕ್ಸ್ ಯಾವಾಗ ಹೇಳ್ತೇವೆ? ಯಾವಾಗ ಹೇಳ್ತೇವೆ ಥ್ಯಾಂಕ್ಸ್? ನಾವು ಕಷ್ಟದಲ್ಲಿದ್ದಾಗ, ಇಲ್ಲಂತಂದ್ರೆ ನಮ್ಗೆ ಏನಾದ್ರು ಅವಶ್ಯಕತೆ ಇರುವಂತ ಸ್ಥಿತಿಯಲ್ಲಿ, ಯಾವುದೋ ಒಂದು ಚಿಕ್ಕದ್ದೋ ದೊಡ್ಡದೋ ಅವಶ್ಯಕತೆ ಇರುವಂತ ಸ್ಥಿತಿಯಲ್ಲಿ ಅವರು ಬಂದು ಆ ಅವಶ್ಯಕತೆಯನ್ನ ಪೂರೈಸಿದಾಗ ಇಮ್ಮಿಡಿಯೇಟ್ ಆಗಿ ಅವ್ರಿಗೆ ನಾವು ರಿಪ್ಲೈ ಆಗೋ ಒಂದು ಮಾತು ಹೇಳ್ತೇವೆ. ಏನದು? ಕನ್ನಡದಲ್ಲಿ ಹೇಳಿದ್ರೆ ಧನ್ಯವಾದಗಳು, ಕೃತಜ್ಞತೆಗಳು. ಹೌದಾ? ಯಾಕೆಂತಂದ್ರೆ ಅವರು ಮಾಡಿರುವಂತಹ ಒಂದು ಸಹಾಯ, ಇಲ್ಲಂತಂದ್ರೆ ಅವರು ಮಾಡಿರುವಂತಹ ಒಂದು ಉಪಕಾರವನ್ನ ನಾವು ವ್ಯಾಲ್ಯೂಬಲ್ ಆಗಿ ಎನಿಸ್ತಿದ್ದೇವೆ, ತುಂಬಾ ಶ್ರೇಷ್ಠವಾದದ್ದೆಂದು ಎನಿಸ್ತಿದ್ದೇವೆ. ಮತ್ತೆ ದೇವರು ಮಾಡಿದಂತ ಉಪಕಾರ ಶ್ರೇಷ್ಠವಾದಂಥದ್ದಲ್ಲವೇ? ಆ ಉಪಕಾರಕ್ಕೆ ದೇವರಿಗೆ ಯಾವತ್ತಾದರೂ, ದೇವರೇ ನೀನು ಮಾಡಿದಂತೆ ಈ ಸಹಾಯಕ್ಕೆ ನನಗೆ ಥ್ಯಾಂಕ್ಸ್. ದೇವರೇ ನಾನು ಕಷ್ಟದಲ್ಲಿದ್ದಾಗ ನನ್ನ ಕೈ ಹಿಡಿದು ಮೇಲೆತ್ತಿ ನಿಲ್ಲಿಸಿದೀಯ ದೇವರೇ, ನನಗೆ ಥ್ಯಾಂಕ್ಸ್. ನನಗೆ ಯಾರು ಸಹಾಯವಿಲ್ಲದೆ ಇದ್ದಾಗ ನಾನು ನಿನಗೆ ಮೊರೆ ಇಟ್ಟಾಗ ನನ್ನ ಮೊರೆಯನ್ನು ಕೇಳಿ ನನಗೆ ಸದುತ್ತರವನ್ನು ದಯಪಾಲಿಸಿದೆ ದೇವರೇ, ನನಗೆ ಥ್ಯಾಂಕ್ಸ್. ಹೇಳಿದವ ಆ ಸಮಯದಲ್ಲಿ ಮಾತ್ರ ಹೇಳಿರ್ಬೋದು. ಆ ಸಮಯ ತೀರಿದ ತಕ್ಷಣ ಮತ್ತೆ ಅದರ ನೆನಪೇ ನಮ್ಮಲ್ಲಿರೋದಿಲ್ಲ. ಹೌದಾ? ಆ ಸಮಯಕ್ಕೆ ನಾವು ಹೇಳಿರ್ತೇವೆ ದೇವರೇ ಥ್ಯಾಂಕ್ಸ್. ಮತ್ತೆ ಒಂದು ವರ್ಷ ಬಿಟ್ಟು ಕೇಳಿ, ಏನು, ಯಾವುದು, ಯಾರು, ಮರೆತು ಬಿಟ್ಟಿರ್ತೇವೆ ನಾವು. ದೇವರು ಮಾಡಿರುವಂತ ಉಪಕಾರ ಮರೆಯಬಾರದು ಪ್ರಿಯರೇ. ದಾವೀದನು ಹೇಳ್ತಿದ್ದಾನೆ, ಯು ಡೋ ನಾಟ್ ಫರ್ಗೆಟ್. ಮರಿಬೇಡ ನೀನು. ಯಾಕೆಂತಂದ್ರೆ ಆತನು ಮಾಡಿದಂತ ಉಪಕಾರ ಚಿಕ್ಕದಂತ ಅಂದ್ಕೊಳ್ತಿದ್ಯಾ? ಆತನು ಮಾಡಿದಂತ ಉಪಕಾರ ಯಾರೋ ಮಾಡಬಹುದಾದಂತ ಉಪಕಾರ ಅಂತ ಅಂದ್ಕೊಳ್ತಿದ್ಯಾ? ನೋ. ಯಾರು ಮಾಡುವುದಕ್ಕೆ ಆಗದಿರುವಂತ ಉನ್ನತವಾದಂತ ಉಪಕಾರ, ಸಹಾಯ ದೇವರು ನಮ್ಮ ಜೀವನದಲ್ಲಿ ಮಾಡಿರಬೇಕಾದ್ರೆ ಕೃತಜ್ಞತೆ ಸ್ವಭಾವವುಳ್ಳವರಾಗಿದ್ದಾರೆ. ಥ್ಯಾಂಕ್ಸ್ ಗಿವಿಂಗ್ ಆಗಿರಬೇಕು. ನಮ್ಮನ್ನು ನಾವು ಅರ್ಪಿಸಿಕೊಳ್ಳುವವರಾಗಿರಬೇಕು ಪ್ರಿಯರೇ. ದೇವರ ಸಮ್ಮುಖದಲ್ಲಿ ದೇವರ ಮಾತುಗಳನ್ನು ಕೇಳಿ ದೇವರಿಂದ ಉಪಕಾರವನ್ನು ಹೊಂದಿ ಅನೇಕರು ಮಾಡುವಂತ ದೊಡ್ಡ ಅಪರಾಧ ಎನ್ನುವಂತ ಪ್ರಿಯರೇ, ದೇವರಿಂದ ದೂರ ಆಗ್ತಾರೆ. ದೇವರಿಂದ ಸಹಾಯವನ್ನು ಹೊಂದುತ್ತಾರೆ, ದೇವರಿಂದ ದೂರ. ದೇವರಿಂದ ಬರಬೇಕಾರುವಂತ ಎಲ್ಲಾ ರೀತಿಯಾದಂತ ಉಪಕಾರಗಳನ್ನ ಹೊಂದಿಕೊಳ್ತಾರೆ. ಉಪಕಾರಗಳನ್ನು ಹೊಂದಿದ ನಂತರ ದೇವರ ಸಭೆಯಿಂದ, ದೇವರ ಸಮ್ಮುಖದಿಂದ ದೂರ ಆಗ್ತಾರೆ. ಕಾರಣ ಏನೋ ಗೊತ್ತಾ ಪ್ರಿಯರೇ? ಅವರಿಗೆ ಆಗ್ಬೇಕಾದಂತ ಕೆಲಸ ತುಂಬಾ ಜನ ಮನುಷ್ಯರು ಹೆಂಗಿರ್ತಾರೆ ಗೊತ್ತಾ ಪ್ರಿಯರೇ? ಅವ್ರ ಕೆಲಸ ಆಗೋವರೆಗೂ ಮಾತ್ರ ನಮ್ಮ ಜೊತೆಲಿ ಇರ್ತಾರೆ. ಅಣ್ಣ ಅನ್ಕೊಂಡು ನಮ್ಮನ್ನೇನೋ ಒಂದು ಒಳ್ಳೆ ಸ್ಥಾನದಲ್ಲಿಟ್ಟು ಗೌರವ ಜಾಸ್ತಿ ಕೊಡ್ತಾ, ಯಾರು ಕೊಡದೇ ಇರುವಂತ ಗೌರವ ನಮಗೆ ಕೊಡ್ತಾ ನಮ್ ಜೊತೆನೇ ಇರ್ತಾರೆ. ಅವ್ರಿಗೆ ಕೆಲಸ ಆಗೋವರೆಗೂ. ಕೆಲಸ ಆಯ್ತಾ, ಕೆಲಸ ಮುಗೀತಾ, ತಕ್ಷಣ ಲೇಟ್ ಇಲ್ಲ, ತಡ ಇಲ್ಲ, ತಕ್ಷಣ ಮಾತು ಬದಲಾಯಿಸ್ತಾರೆ, ತಕ್ಷಣ ಅವರ ವರ್ತನೆ ಬದಲಾಯಿಸ್ತಾರೆ, ತಕ್ಷಣ ಅವರ ಪರಿಸ್ಥಿತಿಗಳು ಬದಲಾಯಿಸ್ತಾರೆ. ನಾವು ಕರೆಯೋದಕ್ಕಿಂತ ಮೊದಲೇ ಬರುವಂತ ವ್ಯಕ್ತಿ ಕರೆದ್ರೂ ಬರಲ್ಲ. ಯಾವಾಗ್ಲೂ ನಮ್ ಜೊತೆ ಇರುವಂತ ವ್ಯಕ್ತಿ ನಮ್ ಜೊತೆಗೆ ಬರೋದನ್ನೇ ಬಿಟ್ಬಿಡ್ತಾನೆ. ಏನಾಯ್ತು ಅಂತಂದ್ರೆ ಅವನಿಗೆ ಕೆಲಸ ಆಗಬೇಕಾದಂತ ಕೆಲಸ ಇನ್ಮೇಲೆ ನಿನ್ ಜೊತೆಗೆ ಒಂದು ಕೆಲಸ ಇಲ್ಲ.
ಮುಗೀತು. ನಿನ್ ಜೊತೆ ಕೆಲಸ ಇರೋ ಅಷ್ಟು ದಿನ ನಿನ್ ಜೊತೆ ಇರ್ತಾನೆ. ಕೆಲಸ ಮುಗೀತಾ, ನೀನ್ ಯಾರೋ? ದೇವರೊಂದಿಗೂ ಸಹ ಅನೇಕರು ಮಾಡುವಂತ ದೊಡ್ಡ ತಪ್ಪು ಇದೆ. ದೇವರ ಬಳಿಗೆ ಬರಬೇಕಾದ್ರೆ ಅನೇಕರು ಮಾಡುವಂತ ತಪ್ಪು ಸಹ ಇದೆ. ಏನೋ ಗೊತ್ತಾ ಪ್ರಿಯರೇ, ದೇವರೇ ನಿನ್ನಿಂದ ನನಗೆ ಇಂಥ ಸಹಾಯ ಬೇಕು, ಇಂಥ ಸಹಾಯ ನೀನ್ ಮಾಡು, ನೀನು ಮಾಡೋವರೆಗೂ ನಿನ್ ಜೊತೆನೆ ಇರ್ತೇನೆ, ನೀನು ಮಾಡೋವರೆಗೂ ದಿನಾ ಪ್ರಾರ್ಥನೆಗೆ ಬರ್ತೇನೆ, ಪ್ರತಿ ವಾರ ಪ್ರಾರ್ಥನೆಗೆ ಬರೀತೇನೆ, ಬೈಬಲ್ ಹಿಡಿತೇನೆ, ಆರಾಧನೆ ಮಾಡ್ತೇನೆ, ಹಾಡಾಡ್ತೇನೆ, ಎಲ್ಲ ಮಾಡ್ತೇನೆ. ನಿನ್ನಿಂದ ಆಗಬೇಕಾಗಿರುವಂತ ಉಪಕಾರ ಆಗಿದ ತಕ್ಷಣ ಜುಟ್ ನಿನಗಲ್ವಲ್ಲ, ಯಾರಿಗೂ ನಾನು ಸಿಗಲ್ಲ, ಅಷ್ಟು ದೂರ ಓಡೋದು. ಮನುಷ್ಯರು ಉಪಕಾರ ನೆನೆಸದವರು, ಉಪಕಾರ ನೆನೆಸದವರು. ಬೇರೆ ಅಂತವ್ರು ನಿಜವಾಗ್ಲೂ ನಮ್ಮ ಜೀವನದಲ್ಲಿ ಕಾಣಿಸಿದ್ರೆ ಅವ್ರನ್ನ ಏನ್ ಮಾಡ್ಬೇಕು ಅನ್ಸುತ್ತೆ ಹೇಳಿ ನಮ್ಗೆ? ಅಂತವ್ರು ನಿಜವಾಗ್ಲೂ ನಮ್ಮಿಂದ ಉಪಕಾರವನ್ನು ಹೊಂದಿ, ನಮ್ಮಿಂದ ಸಹಾಯವನ್ನು ಹೊಂದಿ, ನಮ್ಮ ಮುಂದೆನೆ ಅವ್ನಿಗಿರುವಂತ ಒಳ್ಳೆ ಸ್ಥಾನವನ್ನ ತೋರಿಸ್ಕೊಂಡು ಡಬ್ಬ ಕೊಚ್ಕೊಳ್ಳೋದು, ದೊಡ್ಡ ದೊಡ್ಡ ಮಾತುಗಳೆಲ್ಲ ಹೇಳೋದು, ನಿಜವಾಗ್ಲೂ ನಮ್ಮ ಮುಂದೆ ಬಂದು ಮಾತಾಡ್ತಿದ್ದಾನೆ ಅಂತ ಅನ್ಕೊಳ್ಳಿ. ಆ ರೀತಿ ಏನ್ ಅನ್ಸುತ್ತೆ ಹೇಳಿ ನಮ್ಗೆ? ಏನ್ ಅನ್ಸುತ್ತೆ ಹೇಳಿ? ಔಟ್ ಒಂದು ಹೊಡೆದ್ಬಿಡೋಣ ಅಂತ ಅನ್ಸುತ್ತೆ, ಹೌದಾ? ಔಟ್ ಒಂದ್ 2 ತಟ್ಬಿಟ್ಟು ಬಂದ್ಬಿಡೋಣ ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ಅವನು ಏನು ಇಲ್ಲದವನು ಒಂದು ದಿನದಲ್ಲಿ ನನ್ನ ಮುಂದೆ. ಆದ್ರೆ ಇವಾಗ ಎಲ್ಲ ಇದ್ದ ನಂತರ ನನಗಿಂತ ದೊಡ್ಡವನು ಯಾರು ಇಲ್ಲ ಎನ್ನುವಂತ ಅಹಂಕಾರ ಅವನಿಗೆ. ದೇವರ ಬಳಿಗೆ ಬರಬೇಕಾದ್ರೂ ಕೂಡ ಪ್ರಿಯರೇ ನಮ್ಮಲ್ಲಿ ಏನು ಇರಲಿಲ್ಲ. ದೇವರ ಬಳಿಗೆ ಬರಬೇಕಾದ್ರೆ ನಾವು ಏನೋ ಗಣ್ಯರು, ದೊಡ್ಡವರು, ಅದು ಇದು ಅಂತ ಹೇಳ್ಕೊಳ್ಳೋಕೆ ಏನು ಇಲ್ಲ ಪ್ರಿಯರೇ. ದೇವರ ಬಳಿಗೆ ಬಂದ ನಂತರ ನಮ್ಮ ಸ್ಥಿತಿ ಬದಲಾಗುತ್ತೆ, ದೇವರ ಬಳಿಗೆ ಬಂದ ನಂತರ ನಮ್ಮ ಗತಿ ಬದಲಾಗುತ್ತೆ, ದೇವರ ಬಳಿಗೆ ಬಂದ ನಂತರ ನಮ್ಮ ಜೀವನವೇ ಬದಲಾಗುತ್ತೆ. ಬದಲಾದ ನಂತರ ದೇವರ ಮುಂದೆ ನಾವು ಹೆಂಗ್ ಬರ್ತೇವೆ ಗೊತ್ತಾ ಪ್ರಿಯರೇ? ದೇವರೇ ನೋಡು, ಏನ್ ಅನ್ಕೊಂಡಿದ್ಯಾ ನನ್ನನ್ನ? ಚರ್ಚಲ್ಲಿ ಎಷ್ಟು ಜನ ಬರ್ತಾರಲ್ಲ ಅಷ್ಟು ಜನಕ್ಕಿಂತ ಕಾಸ್ಟ್ಲಿ ಬಟ್ಟೆ ನಾನೇ ಹಾಕೊಂಡ್ ಬರೋದು. ನಾನ್ ಬಂದಿದ ತಕ್ಷಣ ಚರ್ಚ್ ಫುಲ್ ಗಮ್ಮನ್ಬೇಕು. ಯಾಕಂತಂದ್ರೆ ಅಷ್ಟು ಒಳ್ಳೆ ಸೆಂಟ್ ಹೊಡ್ಕೊಂಡು ಬರ್ತೇನೆ ನಾನು. ನನ್ನ ಮೈ ಮೇಲಿರುವಷ್ಟು ಚಿನ್ನ ಯಾರಿಗೂ ಅಲ್ಲ. ಯಾಕೆಂತಂದ್ರೆ ಎಲ್ಲರಿಗಿಂತ ಒಳ್ಳೆ ಲೆವೆಲ್ ಅಲ್ಲಿ ನಾನು ಕಾಣಿಸ್ಬಿಡ್ಬೇಕು, ಎಲ್ಲರಿಗಿಂತ ಒಳ್ಳೆ ಲೆವೆಲ್ ಅಲ್ಲಿ ನಾನು ಯಾವಾಗ ಇದೆಲ್ಲ ನಮ್ಮ ಜೀವನದಲ್ಲಿ ಬರುತ್ತೋ ಗೊತ್ತಾ ಪ್ರಿಯರೇ? ದೇವರು ಮಾಡಿದಂತ ಉಪಕಾರವನ್ನು ಮರೆತಾಗ, ದೇವರು ನನ್ನ ಜೀವನದಲ್ಲಿ ಏನು ಇಲ್ಲದೆ ಇರುವಂತ ಸ್ಥಿತಿಯಲ್ಲಿ ನಾನು ದೇವರನ್ನು ನಂಬಿಕೊಂಡಿದ್ದೆ, ಆ ದೇವರು ನನ್ನನ್ನು ಕೈ ಹಿಡಿಯದೆ ಹೋಗಿದ್ದಿದ್ರೆ ಈ ಸ್ಥಿತಿಯಲ್ಲಿ ನಾನು ಇರ್ತಿದ್ನ ಅನ್ನುವಂತ ಪರಿಜ್ಞಾನ ಮನುಷ್ಯರಿಗೆ ಇರುವುದಿಲ್ಲ. ಅದಕ್ಕೆ ದಾವೀದನು ಹೇಳ್ತಿದ್ದಾನೆ, ನನ್ನ ಮನವೇ, ನನ್ನ ಸರ್ವ ಇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು, ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಆತನು ಮಾಡಿದ ಉಪಕಾರಗಳಲ್ಲಿ ಒಂದೇ ಒಂದಾದ್ರೂ ನೀನು ಏನ್ ಮಾಡಬೇಡ. ಅದು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ, ದೇವರು ಮಾಡದೆ, ದೇವರ ಉಪಕಾರ ಹೊಂದದೆ ಈ ಲೋಕದಲ್ಲಿ ಮನುಷ್ಯನು ಬದುಕುವುದಕ್ಕೆ ಸಾಧ್ಯವೇ ಅಂತಂದ್ರೆ ನೆವರ್, ಸಾಧ್ಯವೇ ಇಲ್ಲ ದೇವರ ಉಪಕಾರವನ್ನ ಹೊಂದಿದವರು. ಪೌಲರವರು ಮಾತನಾಡುತ್ತೆ ಹೇಳುವಂತ ಒಂದು ಮಾತನ್ನು ನಾವು ನೋಡಿಕೊಳ್ಳೋಣ. ರೋಮಾಪುರದವರಿಗೆ ಬರೆದಂತಹ ಪತ್ರಿಕೆ, ರೋಮಾಪುರದವರಿಗೆ ಬರೆದಂತಹ ಪತ್ರಿಕೆ 1ನೇ ಅಧ್ಯಾಯ, ರೋಮಾಪುರದವರಿಗೆ ಬರೆದಂತಹ ಪತ್ರಿಕೆ 1ನೇ ಅಧ್ಯಾಯದ 21ನೇ ವಚನವನ್ನು ನಾವು ಓದಿಕೊಳ್ಳೋಣ. 1ನೇ ಅಧ್ಯಾಯ 21. ಯಾಕೆಂದರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ ಅವರು ಆತನನ್ನು ದೇವರೆಂದು ಗಣಪಡಿಸಲಿಲ್ಲ. ಆತನ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸಲಿಲ್ಲ. ಅವರು ವಿಚಾರ ಮಾಡಿ ಫಲ ಕಾಣಲಿಲ್ಲ. ವಿವೇಕವಿಲ್ಲದ ಅವರ ಮನಸ್ಸು ಕತ್ತಲಾಯಿತು. ಪೌಲರವರು ಹೇಳ್ತಿರುವಂತ ಮಾತು ಬೇರೆ. ಆತನನ್ನು ದೇವರೆಂದು ಅವರು ಘನಪಡಿಸಲಿಲ್ಲ. ಆತನ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸಲಿಲ್ಲ. ಅನೇಕ ಸಭೆಗಳಲ್ಲಿ ಬೇರೆ, ಅನೇಕ ಸಭೆಗಳಲ್ಲಿ ಅಂತ ಹೇಳೋದಕ್ಕಿಂತ ನಾನು ಓದಿಕೊಂಡು ಬಂದಿರುವಂತಹ ಒಂದು ಸಭೆಯ ಏನಂತಂದ್ರೆ ಆ ಒಂದು ಸಹವಾಸದ ಚರಿತ್ರೆಯಲ್ಲಿ ದೇವರನ್ನ ಸ್ತುತಿಸುವುದು ಅಂತಂದ್ರೆ ಗೊತ್ತಿಲ್ಲ ನಮಗೆ.
ದೇವರನ್ನ ಸ್ತುತಿಸುವುದು ಅಂತಂದ್ರೆ ಗೊತ್ತಿಲ್ಲ. ಯಾರಾದ್ರೂ ದೇವರನ್ನ ಜೋರಾಗಿ ದೇವರನ್ನ ಆರಾಧಿಸಿದರೆ, ಜೋರಾಗಿ ಹಾಡುಗಳನ್ನ ಆಡಿ ದೇವರನ್ನ ಘನಪಡಿಸಿದ್ದಾರೆ, ನಮ್ಗೆ ಹೆಂಗ ಅನಿಸ್ತಿತ್ತು ಅಂತಂದ್ರೆ ಏನಿದೆ ಹಿಂಗ್ ಮಾಡ್ತಿದ್ದಾರೆ ಇವರು, ವಿಚಿತ್ರವಾಗಿ ನಮ್ಗೆ ಅನಿಸ್ತಿತ್ತು. ನಿಜಕ್ಕೂ ನಮ್ಮ ಬಾಯಿ ತೆರೆದು ದೇವರ ನಾಮವನ್ನು, ದೇವರು ಮಾಡಿರುವಂತ ಉಪಕಾರಗಳನ್ನು ನೆನೆಸಿಕೊಂಡು ದೇವರನ್ನು ಕೊಂಡಾಡುವಂತಹ ಸ್ಥಿತಿ ಇದೆ ನೋಡಿ. ಅದು ದೇವರ ಸನ್ನಿಧಾನದಲ್ಲಿ ನಿಜವಾಗಲೂ ತುಂಬಾ ಉನ್ನತವಾದಂತ ಸ್ಥಿತಿ. ದೇವರು ಮಾಡಿರುವಂತ ಉಪಕಾರಗಳನ್ನು ನೆನೆಸಿಕೊಂಡು, ದೇವ ನೀನು ಮಾಡಿದಂತ ಈ ಉಪಕಾರಕ್ಕಾಗಿ ನಿನಗೆ ವಂದನೆಗಳು ಸ್ವಾಮಿ ಎಂಬುದಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸುವಂತದ್ದಿದೆ ನೋಡಿ ಪ್ರಿಯರೇ. ಅದು ಅಂತರಾಳದಿಂದ ಬರುವಂತ ಮಾತುಗಳು, ಅದು ಹೃದಯದ ಒಳಗಿಂದ ಬರುವಂತ ಮಾತುಗಳು. ಅದು ಡಂಬಕ್ಕಾಗಿಯೋ ಅಹಂಕಾರಕ್ಕಾಗಿಯೋ ಕೊಚ್ಚಿಕೊಳ್ಳುವುದಕ್ಕಾಗಿಯೋ ಹೇಳುವಂತ ಮಾತುಗಳೆಲ್ಲ. ತಗ್ಗಿಸಿಕೊಂಡವರಾಗಿ, ದೀನ ಮನಸ್ಸುಳ್ಳವರಾಗಿ, ದೇವರೇ ನಾನು ಏನೂ ಇಲ್ಲ ಸ್ವಾಮಿ, ನೀನೇ ಎಲ್ಲ ನನ್ನ ಜೀವನದಲ್ಲಿ ಆಗಿದೆಯಾ, ಏನು ಇಲ್ಲದೆ ಇರುವಂತ ನನ್ನನ್ನು ಮೇಲಕ್ಕೆತ್ತಿ ನಿಲ್ಲಿಸಿದ್ಯಾ, ಏನು ಇಲ್ಲದೆ ಇರುವಂತ ನನ್ನ ಸ್ಥಿತಿಯನ್ನು ಎಲ್ಲಾ ಇರುವಂತ ಸ್ಥಿತಿಗೆ ನನ್ನನ್ನು ನಡೆಸಿದ್ಯಾ ಸ್ವಾಮಿ, ನನ್ನನ್ನು ಕಾಪಾಡಿದ್ಯಾ, ನನ್ನ ಕುಟುಂಬವನ್ನು ಕಾಪಾಡಿದ್ಯಾ, ಅದಕ್ಕಾಗಿ ನನಗೆ ವಂದನೆಗಳು. ಈ ರೀತಿಯಾಗಿ ನಮ್ಮ ಬಾಯಿಂದ ನಾವು ಹೊರಡುತ್ತೆ ಅಂತ ಅನ್ಕೊಳ್ಳಿ ಪ್ರಿಯರೇ. ಈ ರೀತಿಯಾಗಿ ನಮ್ಮ ಬಾಯಿಂದ ಮಾತುಗಳು ಬರ್ತಿದ್ದಾವೆ ಅಂತ ಅನ್ಕೊಳ್ಳಿ. ನಮ್ಮ ಜೀವನದಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಳ್ತೇವೆ. ಯಾವತ್ತು ಹೆಚ್ಚಿಸ್ಕೊಳ್ಳೋದಕ್ಕೆ ಹೋಗಲ್ಲ ಪ್ರಿಯರೇ, ಹೆಚ್ಚಿಸ್ಕೊಳ್ಳೋದಕ್ಕೆ ಹೋಗಲ್ಲ. ಯಾವಾಗ ಹೆಚ್ಚಿಸ್ಕೊಳ್ತೇವೆ ಗೊತ್ತಾ? ದೇವರು ಮಾಡಿರುವಂತ ಉಪಕಾರವನ್ನು ನಮ್ಮ ಬಾಯಿಂದ ನಾವು ಹೇಳದೇ ಇದ್ದಾಗ. ಯಾರನ್ನಾದ್ರೂ ನೀವು ನೋಡಿ, ದೇವರ ಬಳಿಗೆ ಬಂದ ನಂತರ ಅವರು ಹೆಚ್ಚಿಸಿಕೊಳ್ತಿದ್ದಾರೆ, ಡಂಬವಾಗಿ ಮಾತನಾಡ್ತಿದ್ದಾರೆ. ಅವರ ಜೀವನದಲ್ಲಿ ಬದಲಾವಣೆ ಬಂದಾಗ ಅವರು ಏನು ಇಲ್ಲದೆ ಇರುವಂತ ಸ್ಥಿತಿಯಿಂದ ಬಂದಿದ್ದಾರೆ ಅನ್ನುವಂಥದ್ದನ್ನ ಮರೀತಿದ್ದಾರೆ ಅಂತಂದ್ರೆ ಒಂದೇ ನೆನಪಿಟ್ಕೊಳ್ಳಬೇಕು, ಒಂದು ನಾವು ನೋಡಬೇಕು, ದೇವರು ಮಾಡಿದಂತ ಉಪಕಾರವನ್ನು ಅವರು ನೆನೆಸಿಕೊಳ್ತಿದ್ದಾರೆ. ದೇವರು ಮಾಡಿದ ಉಪಕಾರಗಳನ್ನು ಅವರು ಮರೆತು ಬಿಟ್ಟಿದ್ದಾರೆ. ದೇವರಿಂದ ಉಪಕಾರವನ್ನು ಹೊಂದಿದರೂ ಕೂಡ ಅವ್ರಿಗೆ ಏನ್ ಮಾಡಿಲ್ವಂತೆ? ದೇವರನ್ನ ಸ್ತುತಿಸಲಿಲ್ಲ. ಯಾಕೆ ದೇವರ ಮಾತನ್ನ ಭರಿಸ್ತಿದ್ದಾರೆ? ಯಾಕೆ ದೇವರು ಸತ್ಯವೇದದಲ್ಲಿ ಆ ಮಾತನ್ನ ಭರಿಸುತ್ತಿದ್ದಾರೆ ಅಂತಂದ್ರೆ, ನೀವು ಆ ರೀತಿಯಾಗಿರಬಾರದು, ನೀವು ಸ್ತುತಿಸದೇ ಇರುವವರಾಗಿರಬಾರದು. ನೀವು ಏನ್ ಮಾಡಬೇಕು? ನನ್ನನ್ನ ಸ್ತುತಿಸಬೇಕು. ದಾವೀದನಲ್ಲಿ ದೇವರಿಗೆ ಇಷ್ಟ ಆಗಿರುವಂತ ಲಕ್ಷಣ ಏನಾಗಿರ್ಬೋದು ಹೇಳುತ್ತೆ? ದಾವೀದನಲ್ಲಿ ದೇವರಿಗೆ ಇಷ್ಟ ಆಗಿರುವಂತ ಒಳ್ಳೆ ಗುಣ ಏನಾಗಿರ್ಬೋದು? ಏನಿರ್ಬೋದು? ದಾವೀದನ್ ಏನ್ ಮಾಡ್ತಿದ್ದ ಗೊತ್ತಾ ಪ್ರಿಯರೇ? ಅಪ್ಪನ ಕುರಿಗಳನ್ನೆಲ್ಲ ಕರ್ಕೊಂಡು ಹೋಗ್ತಿದ್ದ ಕಾಡಿಗೆ ಹೋಗ್ಬಿಟ್ಟು ಏನಪ್ಪ ಮಾಡ್ತಿದ್ದೆ ನೀನ್ ಕಾಡಲ್ಲಿ ಅಂತಂದ್ರೆ, ಒಂದು ಒಳ್ಳೆ ಸ್ಥಳ ನೋಡ್ಕೊಂಡು ಮರದ ಕೆಳಗಡೆನೋ ಬಂಡೆ ಮೇಲೆ ನಾವು ಕೂತ್ಕೊಂಡು, ದೇವರೇ ನೀನು ಮಾಡಿದ ಉಪಕಾರಗಳಿಗೆ ನಿನಗೆ ವಂದನೆಗಳು ಸ್ವಾಮಿ ಎಂಬುದಾಗಿ ಆ ಚಿಕ್ಕ ವಯಸ್ಸಿನಿಂದಲೇ ಹಾಡುಗಳು ಬರೆಯೋದು ಶುರು ಮಾಡ್ತಿದ್ದ ಪ್ರಿಯರೇ. ಹಾಡುಗಳು ಕೀರ್ತನೆಗಳು ಬರೆದು ಎಷ್ಟು ಕೀರ್ತನೆಗಳು ಬರೆದಿದೆಯಪ್ಪ ಅಂತಂದ್ರೆ, ಕೀರ್ತನೆಗಳ ಗ್ರಂಥದಲ್ಲಿ ಆಲ್ಮೋಸ್ಟ್ ಎಲ್ಲಾ ಕೀರ್ತನೆಗಳು ದಾವೀದನದೇ. ಜನಿಸಿದ ದಿನದಿಂದ ದೇವರೇ ನನ್ನನ್ನು ಕಾಪಾಡಿದೆಯಾ, ನಿನಗೆ ವಂದನೆಗಳು. ಇದುವರೆಗೂ ನನ್ನನ್ನು ಬದುಕಿಸಿದೆಯಾ ದೇವರೇ, ನಿನಗೆ ವಂದನೆಗಳು. ಶತ್ರುಗಳ ಕೈಯಿಂದ ನನ್ನನ್ನು ಬಿಡಿಸಿದ್ದೀಯಾ, ಆಪತ್ತಿನ ದಿನಗಳಲ್ಲಿ ನನ್ನ ಕೈ ಬಿಡಲಿಲ್ಲ. ನನ್ನ ಕಣ್ಣೀರನ್ನು ನೀನು ನೋಡಿದ್ದೀಯಾ, ರಾತ್ರಿಯೆಲ್ಲ ನಾನು ಅಳುತ್ತಿರಬೇಕಾದ್ರೆ ನನ್ನನ್ನು ಸಂತೈಸಿದ್ದೀಯಾ, ಶತ್ರುಗಳಿಂದ ನನ್ನನ್ನು ಸಹಾಯ ಮಾಡಿದ್ಯಾ, ಸೌಲನ ಕೈಯಿಂದ ನನ್ನನ್ನು ಬಿಡಿಸಿದ್ಯಾ ಎಂಬುದಾಗಿ ಒಂದಲ್ಲ ಎರಡಲ್ಲ ಅನೇಕ ಕೀರ್ತನೆಗಳು. ಯಾಕೆ ಬರೆದಿದ್ದಾನೆ ದಾವೀದನ ಕೀರ್ತನೆಗಳು ಅಂತಂದ್ರೆ, ದೇವರು ಮಾಡಿರುವಂತ ಉಪಕಾರ ಮರೆಯದೇ ಇರುವುದಕ್ಕೋಸ್ಕರ ದೇವರಿಗೆ ಬಹಳ ಇಷ್ಟ ಆಯ್ತು. ಎಷ್ಟು ಇಷ್ಟ ಆಯ್ತು ಅಂತಂದ್ರೆ ನೀನು ಕಾಡಲ್ಲಿ ಕುಳಿತುಕೊಂಡು ಕುರಿಗಳನ್ನು ಮೇಯಿಸುತ್ತಿರಬೇಕಾದ್ರೆ ನಿನ್ನ ಆರಾಧನೆಯನ್ನ ನೀನು ನನ್ನನ್ನು ಘನಪಡಿಸುತ್ತಿದ್ದಲ್ಲ, ಆ ಹಾಡು ನನಗೆ ಬಹಳ ಇಷ್ಟ ಆಯ್ತು. ಹಾಡು ಇಷ್ಟ ಆಗುತ್ತೆ ದೇವರಿಗೆ. ಎಸ್, ದಾವೀದನ ಹಾಡಂದ್ರೆ ದೇವ್ರಿಗೆ ತುಂಬಾ ಇಷ್ಟ ಸರ್. ದಾವೀದನ ಸಂಗೀತ, ದಾವೀದನ ಕೀರ್ತನೆ ಅಂತಂದ್ರೆ ದೇವರಿಗೆ ಬಹಳ ಇಷ್ಟ. ದಾವೀದನ ಹಾಡಾಡ್ತಿದ್ದಾನ, ದೇವ್ರಿಗೆ ಎಲ್ಲಾ ಕೆಲಸ ನಿಲ್ಲಿಸ್ಬಿಟ್ಟು ದಾವೀದನ ಹಾಡಿ ಕಿವಿ ಕೊಡ್ತಾರೆ.
ಯಾಕೆಂದ್ರೆ ದಾವೀದನು ಬಹಳ ಚೆನ್ನಾಗಿ ಆಡ್ತಾನೆ, ಬಹಳ ಚೆನ್ನಾಗಿ ಆಡ್ತಾನೆ. ಎಷ್ಟು ಚೆನ್ನಾಗಿ ಆಡ್ತಾನೆ ಅಂತಂದ್ರೆ ಈಗಾಗಲೇ ನಾವು ಓದಿರುವಂತ ಅಧ್ಯಾಯ 103 ಒಂದು ಹಾಡಾಡ್ತಾನೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವ ಇಂದ್ರಿಯಗಳೇ, ನನ್ನ ಕಣ್ಣು, ಕಾಲು, ಕಿವಿ, ಮೂಗು, ಇಂದ್ರಿಯಗಳು, ಜ್ಞಾನೇಂದ್ರಗಳು ಏನಿದೆಯಲ್ಲ, ನನ್ನ ಸರ್ವ ಇಂದ್ರಿಯಗಳೇ ಆತನನ್ನೇ ಕೊಂಡಾಡು. ಮತ್ತೆ ಹೇಳ್ತಿದ್ದೇನೆ ಮನ ಜೊತೆಗೆ, ನನ್ನ ಮನವೇ, ಮತ್ತೆ ಹೇಳ್ತಿದ್ದೇನೆ ಆತನನ್ನೇ ಕೊಂಡಾಡು. ಇನ್ನೂ ಹೇಳಬೇಕಾ ನಿನಗೆ, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಅದುವರೆಗೂ ಯಾವ ಭಕ್ತನೂ ಆ ರೀತಿ ಬರ್ದಿಲ್ಲ ಪ್ರಿಯರೇ. ಯಾವ ಭಕ್ತನು ಆ ರೀತಿಯಾಗಿ ದೇವರ ಹತ್ರ ಹೇಳಿಲ್ಲ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ದೇವರು ಮಾಡಿದಂತ ಉಪಕಾರವನ್ನ ಮರೆಯಬೇಡ ಅಂತ ಯಾವ ಭಕ್ತನು ಹೇಳಿಲ್ಲ. ದಾವೀದನು ಹೇಳಿದ ತಕ್ಷಣ ದೇವರಿಗೆ ಬಹಳ ಇಷ್ಟ ಆಗುತ್ತೆ, ಬಹಳ ಇಷ್ಟ ಆಯ್ತು. ದಾವೀದನನ್ನ ನೋಡಿದ, ದಾವೀದನೇ ಐ ಲವ್ ಯು, ನೀನು ನಾನು ಮಾಡಿದಂತ ಉಪಕಾರವನ್ನು ಮರೆಯಲಿಲ್ಲ. ನಾನು ನಿನ್ನ ಜೀವನದಲ್ಲಿ ಮಾಡಿರುವಂತ ಒಂದೊಂದು ಉಪಕಾರವನ್ನು ನೀನು ಮರೆಯಲಿಲ್ಲ. ದಾವೀದನು ಕಣ್ಣೀರಿಟ್ಲಿದ್ದಾಗ ಏನ್ ಮಾಡ್ತಿದ್ದಾನಂತ ಹಾಡು ಬರೀತಿದ್ದ. ದಾವೀದನು ದುಃಖದಲ್ಲಿದ್ದಾಗ ಹಾಡು ಬರೀತಿದ್ದ. ದಾವೀದನು ಸಂತೋಷವಾಗಿದ್ದಾನ, ಒಂದು ಒಳ್ಳೆ ಹಾಡು ಬರುತ್ತಿದ್ದ. ದಾವೀದನ ಮಗನು ಸತ್ತೋಗ್ಬಿಟ್ಟಿದ್ದಾನೆ. ಯಾರು? ಬತ್ಸೆಬಳಿಗೆ ಹುಟ್ಟಿದಂತ ಮೊದಲನೇ ಮಗ ಸತ್ತೋಗ್ಬಿಟ್ಟಿದ್ದಾನೆ. ಏನ್ ಮಾಡ್ಬೇಕು ಅರ್ಥ ಆಗ್ತಿಲ್ಲ. ಕೂತ್ಕೊಂಡಂತೆ ಹಾಡು ಬರೀತಿದ್ದಾನಂತೆ, ದೇವರೇ ನೀನ್ ಕೊಟ್ಟೆ, ನೀನೇ ಹಾಡು ಬರೀ. ಏನು ಸಂತೋಷಕ್ಕೂ ಹಾಡು, ದುಃಖಕ್ಕೂ ಹಾಡು, ಕಣ್ಣೀರಲ್ಲೂ ಹಾಡು, ಮನೆಯಿಂದ ಓಡೋಗ್ಬೇಕಾದ್ರೂ ಹಾಡು. ಏನು ಪ್ರಿಯರೇ, ದಾವೀದನಿಗೆ ಇಷ್ಟ ಸರ್. ಯೇಸು ಸ್ವಾಮಿಗೂ ಸಹ, ಯೇಸು ಸ್ವಾಮಿಗಿರುವಂತ ಟ್ಯಾಗ್ ಲೈನ್ ಏನೋ ಗೊತ್ತಾ? ದಾವೀದನ ಚಿಗುರು. ಯೇಸು ಸ್ವಾಮಿಗಿರುವಂತ ಟ್ಯಾಗ್ ಏನೋ ಗೊತ್ತಾ? ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಅಂತ ದೊಡ್ಡದಾಗಿ ನಾವು ಹೇಳಿದ್ರೆ ಕೆಳಗಡೆ ಕ್ಯಾಪ್ಷನ್ ಏನ್ ಕೊಡ್ತಾರೆ ಗೊತ್ತಾ? ಈತನ ಯಾರ ಗೊತ್ತಾ? ದಾವೀದನ ಚಿಗುರು. ಎಲ್ಲಿಂದ ಸ್ಟಾರ್ಟ್ ಆಗಿದೆ ಗೊತ್ತಾ ಈತಂದು? ದಾವೀದನ ವಂಶ. ಯಾಕೆ ದಾವೀದನ ಅಂತ ಸೊಲೊಮೋನನಿಲ್ವಾ? ಸೊಲೊಮೋನನ ವಂಶ ಅಂತ ಹೇಳ್ಬೋಗ್ತಾನೆ? ಇಲ್ಲ, ಸೊಲೊಮೋನನಿಗಿಂತ ನನ್ಗೆ ಜಾಸ್ತಿ ಯಾರು ಇಷ್ಟ ಗೊತ್ತಾ? ದಾವೀದನ ಇಷ್ಟ. ಯಾಕೆ ಇಷ್ಟ ಆದ ದಾವೀದನ ಅಂತಂದ್ರೆ, ನನ್ನ ಉಪಕಾರ ಬರ್ತಿಲ್ಲ. ಅವ್ರೇನೋ ದೊಡ್ಡ ಜ್ಞಾನಿ, ದೊಡ್ಡ ವೀರ ಶೂರ, ಚಿಕ್ಕ ವಯಸ್ಸಿನಿಂದ ಯುದ್ಧ ಕಳಿತಿರೋ ನಾವು ಏನು ಇಲ್ಲ. ಯುದ್ಧ ಅಂದ್ರೆ ಏನೋ ಗೊತ್ತಿರ್ಲಿಲ್ಲ ದಾವೀದನಿಗೆ. ಹೋದ, ಗೊಲ್ಯಾತನ ಕುತ್ತಿಗೆ ಕತ್ತರಿಸಿದ, ತಲೆ ಹಿಡ್ಕೊಂಡು ಬರ್ತಿದ್ದಾನೆ. ಯಾವ್ದರಿಂದ ಸಾಧ್ಯವಾಯ್ತು ದಾವೀದನೇ ನಿನಗೆ ಇದೆಲ್ಲ ಅಂತಂದ್ರೆ? ಯಾವ್ದರಿಂದ ಸಾಧ್ಯವಾಯ್ತು ಅಂತಂದ್ರೆ, ದಾವೀದನು ಗೊಲ್ಯಾತನನ್ನ ಸಾಯಿಸಕ್ ಹೋಗ್ಬೇಕಂದ್ರೆ ಪ್ರೇರ ಒಂದು ಮಾತು ಹೇಳ್ತಾರೆ, ನನ್ಗೆ ಬಹಳ ಇಷ್ಟ ಆಗುವಂತ ಮಾತು. ದಾವೀದನು ಗೊಲ್ಯಾತನನ್ನ ಕೊಲ್ಲೋದಕ್ಕೆ ಹೋಗಬೇಕಾದ್ರೆ ಏನ್ ಹೇಳ್ತಾನೆ ಗೊತ್ತಾ ಪ್ರಿಯರೇ? ಸುನ್ನತಿ ಇಲ್ಲದೆ ಇರುವ ಈ ಗೊಲ್ಯಾತನು, ಫಿಲಿಸ್ತಿಯನು ನನ್ನ ದೇವರನ್ನು ಕುರಿತು ಹೇಳನೆ ಮಾಡೋದ? ಸುನ್ನತಿ ಇಲ್ಲದೆ ಇರುವವನು ನನ್ನ ದೇವರನ್ನು ಕುರಿತು ಹೇಳನೆ ಮಾಡೋದ? ಹೋಗಿ ಅವನ ಕತ್ತನ್ನ ತೆಗೆದುಕೊಂಡು ಬರ್ತೇನೆ, ನನಗೆ ಪರ್ಮಿಷನ್ ಕೊಡಿ. ಹೋಗಿ ಅವನ ಕತ್ತರಿಸ್ಕೊಂಡು ಬರ್ತೇನೆ, ಪರ್ಮಿಷನ್ ಕೊಡಿ. ಯಾಕಪ್ಪ ಅಷ್ಟು ಕೋಪ ಬಂತು ನಿನಗೆ ಅಂತಂದ್ರೆ, ಅವನು ಫಿಲಿಸ್ತಿಯನು ಅಂತ ಕೋಪ ಇಲ್ಲ, ಅವನು ಶತ್ರು ಅಂತ ಕೋಪ ಇಲ್ಲ, ಅವನು ದೇವರನ್ನ ದೂಷಿಸುತ್ತಿದ್ದಾನೆ ಅಂತ ಕೋಪ, ದೇವರನ್ನು ಕುರಿತು ಹೇಳನೆ ಮಾಡ್ತಿದ್ದಾನೆ ಅಂತ ಕೋಪ ಬಂತು. ಯೋರ್ದಾನ್ ಒಳಗೆ ಹೋದನಂತೆ, ಒಂದು 5 ಕಲ್ಲು ತೆಗೆದುಕೊಂಡಂತೆ ಚಾಟಿ ಹಿಡ್ಕೊಂಡ ಹೋದ. ಕತ್ತಿ ಬೇಡವಾ? ಆರ್ಮರ್ ಬೇಡವಾ ಮೈಗೆ ಹಾಕೊಳ್ಳೋದಕ್ಕೆ? ಏನು ಬೇಡ ನನಗೆ. ಯಾಕಂತಂದ್ರೆ ಯುದ್ಧವು ಹೋದ, ಕಲ್ಲಿಟ್ಟ, ಚಾಟಿ ತಿರುಗಿಸಿದ, ಒಂದೇ ಒಂದು ಕಲ್ಲು ಬಿಟ್ಟ ಪ್ರಿಯರೇ. ಮೈ ತುಂಬಾ ಕವಚ ಧರಿಸಿಕೊಂಡಿರುವಂತಹ ಒಂದು ಗೊಲ್ಯಾತನ ಮೈಯಲ್ಲಿ ಹಣೆಗೆ ಹೋಗಿ ಆ ಕಲ್ಲು 7 ಅಡಿ 8 ಅಡಿ ಇರುವಂತಹ ದೊಡ್ಡ ಆಜಾನುಭಾವ ಇದ್ದಕ್ಕಿದ್ದಂಗೆ ನೆಲದ ಮೇಲೆ ಬಿದ್ದ. ಅವನ ಖಡ್ಗವನ್ನೇ ತೆಗೆದುಕೊಂಡು ಅವನ ತಲೆಯನ್ನ. ಅವಾಗ ದಾವೀದನನ್ನು ಕುರಿತು ಇಸ್ರಾಯೇಲ್ಯರೆಲ್ಲರೂ ಹಾಡಿರುವಂತ ಹಾಡೇನು ಗೊತ್ತಾ? ಸೌಲನು 1000ದಷ್ಟು, ದಾವೀದನು 10,000ದಷ್ಟು.
ಸೌಲನು ಸಾವಿರ ಜನ ಸಾಯಿಸಿರ್ಬೋದು ಸೌಲನು, ಆದ್ರೆ ದಾವೀದನು ಎಷ್ಟು ಮಂದಿ ಸಾಯಿಸಿದ್ದಾನೆ? 10,000 ಜನರಿಗೆ ಸಮಾನನಾಗಿರುವಂತ ಒಬ್ಬನನ್ನ ಸಾಯಿಸಿದ್ದಾನೆ. ಯಾಕೆ ಅಷ್ಟು ಕೋಪ ಬಂತು ದಾವೀದನಿಗೆ? ದೇವರನ್ನು ಕುರಿತು ಒಂದು ಮಾತು ಯಾರು ಹೇಳಬಾರದು, ಕೆಟ್ಟದಾಗಿ ಯಾರು ಮಾತಾಡಬಾರದು. ಅವನು ಮಾತಾಡಿದ ಕುತ್ತಿಗೆ ಅವನ ತಲೆ ಏನದು ಕುತ್ತಿಗೆ ಮೇಲೆ ತಲೆ ಇರಬಾರ್ದು. ಅಷ್ಟು ಕೋಪ ದಾವೀದ. ಇಷ್ಟ ಆದ್ಮೇಲೆ ದೇವ್ರು ಸುಮ್ಮನೆ ಬಿಡ್ತಾರ? ಇಮಿಡಿಯೇಟ್ ಆಗಿ ಸಮುವೇಲನ್ನ ಕಳಿಸ್ಬಿಟ್ಟು ಹೋಗು ಅವ್ರ ಮನೆಗೆ, ಹುಡ್ಕೊಂಡು ಹೋಗು, ಎಲ್ಲಿದ್ಯಪ್ಪ ಮನೆ? ಹುಡುಕೊಂಡೋದ ಮನೆಯಲ್ಲಿ 7 ಜನ ಮಕ್ಳಿದ್ದಾರೆ, 7 ಜನರನ್ನ ನೋಡ್ದ, 7 ಜನ ನಾನು ರಾಜನಾಗಿ ಆರಿಸಿಕೊಳ್ಳಿಲ್ಲ. ಮತ್ತೆ ಇನ್ನೊಬ್ಬ ಇದಾರೆ, ಇದ್ದಾನೆ, ಎಲ್ಲಿದ್ದಾನೆ? ಕುರಿಗಳು ಮೇಯಿಸ್ತಿದ್ದಾನೆ, ಕರ್ಕೊಂಡ್ ಬನ್ನಿ. ಬಂದಿದ ತಕ್ಷಣ ಸುಂದರವಾದಂತ ರಮ್ಯವಾಗಿ ಕಾಣ್ತಿದ್ದಾನೆ, ಒಳ್ಳೆ ನೇತ್ರಗಳಿದೆ ಅಂತ ಅವನ್ನ ನೋಡಿದ ತಕ್ಷಣ ದಾವೀದನೇ ಬಾಪ ಅಂತ ಕರೆದು ಆ ಕೊಂಬನ್ನ ತೆಗೆದು ಆ ತೈಲವನ್ನ ತಲೆ ಮೇಲೆ ಹಾಕಿ ಅಭಿಷೇಕ ಮಾಡಿ ಇಷಯನ ಮನೆಯನ್ನು ಬಿಟ್ಟು ಬಂದ. ಅಂದಿನಿಂದ ದಾವೀದನು ಅರಸನಾಗಿ ಇಸ್ರಾಯೇಲರಿಗೆ ಅರಸನಾಗಿ ಕಾಣುವಂಥದ್ದನ್ನ ನಾವು ನೋಡೋಣ. ಯಾಕೆ ಇಷ್ಟೆಲ್ಲ ನಾವು ಮಾತನಾಡಬಹುದು? ದೇವರು ಮಾಡಿದ ಉಪಕಾರ, ದೇವರು ನಮ್ಮ ಜೀವನದಲ್ಲಿ ಮಾಡುವಂತ ಉಪಕಾರ, ಮಾಡಿದಂತ ಉಪಕಾರ ಯಾವತ್ತು ನಾವು ಮರೆತ್ವಾ? ದೇವರ ಉಪಕಾರವನ್ನು ನಾವು ಮರೆತಿದ್ದೇವ? ನಮ್ಮ ಪೂರ್ವ ಸ್ಥಿತಿ ನಾವು ಬಿಟ್ಟಿದ್ದೇವಾ? ದೇವರಿಂದ ನಾವು ದೂರ ನಾವು ಎಷ್ಟೇ ಉನ್ನತವಾದಂತ ಸ್ಥಾನಕ್ಕೆ ಹೋಗಲಿದ್ದೇವೆ, ನಾವು ಎಷ್ಟೇ ದೊಡ್ಡ ಸ್ಥಾನಕ್ಕೆ ಹೋಗಲಿ, ಯಾವತ್ತಿಗೂ ದೇವರ ಮುಂದೆ ನಾವು ಹೇಳಬೇಕಾದಂಥದ್ದು, ದೇವರೇ ನನ್ನದೆನ್ನುವುದಕ್ಕೆ ಏನೂ ಇಲ್ಲ ಸ್ವಾಮಿ, ಎಲ್ಲ ದೇವರೇ ನನ್ನನ್ನು ನಾನು ಹೆಚ್ಚಿಸಿಕೊಳ್ಳುವುದಕ್ಕೆ ಏನೂ ಇಲ್ಲ ಕರ್ತನೆ, ಕೇವಲ ಎಲ್ಲವೂ ಇಲ್ಲ. ನೀನೇ ನನ್ನ ಎಲ್ಲವೂ ನೀನಿಲ್ಲದೆ ಹೋಗಿದ್ದರೆ ನಾನು. ಈ ರೀತಿಯಾದಂಥ ಮನಸ್ಸು, ಈ ರೀತಿಯಾದಂಥ ಸ್ವಭಾವ ನಮ್ಮಲ್ಲಿ ಇದ್ದರೆ ನಮ್ಮ ಜೀವನಗಳು ದೇವರಿಗೆ ಬಹಳ ಮೆಚ್ಚುಗೆ ಆಗುತ್ತೆ, ಬಹಳ ಮೆಚ್ಚುಗೆ ಆಗುತ್ತೆ. ಜ್ಞಾನದಿಂದ ಯಾವತ್ತೂ ಹೋಗಬೇಡಿ. ಬೈಬಲಲ್ಲಿರುವಂತ ಅಂತ ದೊಡ್ಡ ದೊಡ್ಡ ವಿಷಯಗಳನ್ನ ನಾನು ತಿಳಿದುಕೊಂಡು ಪ್ರಕಟಣೆ ಗ್ರಂಥದಲ್ಲಿರುವಂತ ದೊಡ್ಡ ವಿಷಯಗಳನ್ನ ತಿಳ್ಕೊಂಡೆ. ಏನೀಗ ಪ್ರಕಟಣೆ ಗ್ರಂಥದಲ್ಲಿ ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಬಹಳ ದೊಡ್ಡ ಮಿಸ್ಟರಿಯಸ್ ವಿಷಯಗಳಿದ್ದಾವೆ, ತಿಳಿದುಕೊಂಡೆ. ಸೋ ವಾಟ್? ಏನಿ 666 ಅಂತ ಒಂದಿದೆ, ತಿಳಿದುಕೊ. ಏನೀಗ ಸರಿ, ಸೂರ್ಯನನ್ನು ಧರಿಸಿದಂತ ಸ್ತ್ರೀ ಅಂತ ಒಂದು ಸಂದರ್ಭ ಇದೆ, ತಿಳಿದುಕೊಳ್ಳಿ. ಸೋ ವಾಟ್? ದೇವರು ಈ ಲೋಕಕ್ಕೆ ಯೇಸು ಸ್ವಾಮಿ 2ನೇ ಬಾರಿ ಬಂದಾಗ 666 ಪಾಠ ನೀನ್ ಕಳ್ಕೊಂಡ ಬಾ ಪರಲೋಕಕ್ಕೆ ಅಂತಾನೆ ಅನ್ಕೊಂಡಿದ್ದೀರ? ನೋ. ಸೂರ್ಯನನ್ನು ಧರಿಸಿದಂತ ಸ್ತ್ರೀ ಕಳ್ಕೊಂಡ ಬಾ ಪರಲೋಕ? ನೋ. ಪ್ರಕಟಣೆ ಗ್ರಂಥ ನೀನ್ ತಿಳ್ಕೊಂಡಿದ್ಯಾ, ಆದ್ರೆ ಬಾ ಪರಲೋಕ? ಇಲ್ಲ ಸರ್. ದೇವ್ರು ಬಂದು ಕೇಳೋದು ಒಂದೇ ಒಂದು ಪ್ರಶ್ನೆ, ಭಕ್ತಿಯಲ್ಲಿದೆಯಾ ನೀನು? ನನ್ನ ಸುವಾರ್ತೆ ಸಾರ್ತಿದ್ಯಾ ನೀನು? ನನ್ನ ವಾಕ್ಯದ ಪ್ರಕಾರವಾಗಿ ಬದುಕಿದ್ಯಾ ನೀನು? ಆದ್ರೆ ಬಾ ಪರಲೋಕಕ್ಕೆ. ನೀನ್ ಏನೋ ಓದಿರೋದ್ರಿಂದ ನಿನ್ ಪರಲೋಕ, ನೀನೇನೋ ತಿಳ್ಕೊಂಡಿರೋದ್ರಿಂದ ನಿನ್ ಪರಲೋಕ? ನೋ. ಹಾಗಂತ ತಿಳ್ಕೊಳ್ಬೇಡಿ ಅಂತ ನಾನು ಹೇಳ್ತಿಲ್ಲ, ತಿಳ್ಕೊಳ್ಳೋದ್ರಿಂದಾನೇ ನಾನೇನೋ ದೊಡ್ಡವನ ಅಂತ ಯಾವತ್ತೂ ಅಂದ್ಕೊಳ್ಬಾರ್ದು. ತಿಳ್ಕೊಬೇಕು. ಎಷ್ಟು ತಿಳ್ಕೊಬೇಕು ಅಷ್ಟು. ಜ್ಞಾನ ಹೆಚ್ಚಾಯ್ತು ಅಂತ ಅಂದ್ಕೊಳ್ಳಿ, ಮನುಷ್ಯ ಹುಚ್ಚ ಆಗ್ತಾನೆ. ಎಷ್ಟು ಹುಚ್ಚ ಆಗ್ತಾನೆ ಗೊತ್ತಾ? ನನಗಿಂತ ದೊಡ್ಡವ್ರು ಯಾರು ಇಲ್ಲ ಅನ್ನೋಷ್ಟು ಹುಚ್ಚ ಆಗ್ತಾನೆ. ಅಷ್ಟು ಜ್ಞಾನ ನಮಗೆ ಬೇಡ. ನಾನು ಹುಚ್ಚ ಆಗೋಷ್ಟು ಜ್ಞಾನ ನನಗೆ ಬೇಡ. ಭಕ್ತಿಯಲ್ಲಿರೋದಕ್ಕೆ ನನಗೆ ಎಷ್ಟು ಜ್ಞಾನ ಬೇಕು ಅಷ್ಟಿದ್ರೆ, ಭಕ್ತಿಯಲ್ಲಿರೋದಕ್ಕೆ, ದೇವರ ಉಪಕಾರವನ್ನು ಮರೆಯದೇ ಇರೋದಕ್ಕೆ ನನಗೆಷ್ಟು ಜ್ಞಾನ ಬೇಕು ಅಷ್ಟಿದ್ರೆ ನನಗೆ ಕೃತಜ್ಞತೆ ಉಳ್ಳವರಾಯಿತು. ಮುಂಜಾನೆ ಎದ್ದಿದ ತಕ್ಷಣ ದೇವರೇ ಈ ಬದುಕಿಗಾಗಿ ನನಗೆ, ರಾತ್ರಿ ಮಲಗಬೇಕಲ್ಲ ದೇವರೇ ಈ ದಿನವಿಡೀ ಕಾಪಾಡಿದ್ದಕ್ಕಾಗಿ ನನಗೆ, ಊಟ ಮಾಡಬೇಕಲ್ಲ ದೇವರೇ ಈ ಬೆಳೆವುಳ್ಳ ಆಹಾರವನ್ನು ಕೊಡಬೇಕಾಗಿ ನಿಮಗೆ ವಂದನೆ.
ನಾವು ತಿಂತಿರುವಂಥದ್ದು ಬಿಳಿ ಅನ್ನ ಚಟ್ನಿನೇ ಆಗಿರಬಹುದು, ನಾವು ತಿಂತಿರುವಂಥ ಉಪ್ಪಿನಕಾಯಿ ಜೊತೆಗೆ ತಿನ್ನುವಂಥ ಆಹಾರನೇ ಆಗಿರಬಹುದು. ಬಟ್ ಸ್ಟಿಲ್ ಆ ಆಹಾರನೇ ಇಲ್ಲದೆ ತುಂಬಾ ಜನ ಸಾಕು ದೇವರೇ. ತುಂಬಾ ಜನಕ್ಕಿಲ್ಲ ದೇವರೇ ಊಟ. ನನಗೆ ಕೊಟ್ಟಿದ್ಯಾ ಈ ರುಚಿಕರವಾದಂಥ ಊಟಕ್ಕಾಗಿ ನನಗೆ. ಬಿಸಿಲಲ್ಲಿರ್ಬೇಕಾದ್ರೆ ತಣ್ಣಗೆ ಏನಾದ್ರು ಕುಡಿತಿದ್ದೇವಾ ದೇವರೇ? ನಿಜವಾಗ್ಲೂ ಈ ರೀತಿ ಇರಬೇಕು ದೇವರೇ. ಈ ರೀತಿ ಇಲ್ಲ ಅಂತಂದ್ರೆ ನಮ್ಮ ಜೀವನದಲ್ಲಿ ದೇವರ ಶ್ರೇಷ್ಠತೆ ನಮಗೆ ಗೊತ್ತಾಗುತ್ತೆ, ದೇವರ ವ್ಯಾಲ್ಯೂ ನಮ್ಗೇನು ಗೊತ್ತಾಗಲ್ಲ. ನಾವೇನ್ ಅನ್ಕೊಳ್ತೇವೆ ಗೊತ್ತಾ? ನಾನು ದುಡ್ಡು ಕೊಡೋದಕ್ಕೆ ತಾನೇ ಕೊಟ್ಟಿದ್ದೆ, ನೀನ್ ದುಡ್ಡು ಕೊಟ್ಟಿದ್ದಕ್ಕೆ ಕೊಟ್ಟಿದ್ದಾರೆ, ಅದು ಇಲ್ಲ ಅಂತಂದ್ರೆ ದುಡ್ಡು ಕೊಟ್ಟರು ಕೊಡ್ತಾನೆ ಅವನು. ಮೊದಲು ಥ್ಯಾಂಕ್ಸ್ ದೇವರಿಗೆ ಹೇಳಬೇಕು ಎಲ್ಲಾ ವಿಷಯಗಳಲ್ಲಿ. ಬೆಳಿಗ್ಗೆ ಎಲ್ಲ ಫುಲ್ಲು ಬಿಸಿಲು, ಸಾಯಂಕಾಲ ಆಗಿದ ತಕ್ಷಣ ಸ್ವಲ್ಪ ತಣ್ಣ ಗಾಳಿ ಬಂತು ಅಂತ ಎಷ್ಟು ಚೆನ್ನಾಗಿರುತ್ತಲ್ಲ ದೇವರೇ. ಈ ಗಾಳಿಗಾಗಿ ನಿಜ ಪ್ರಿಯರೇ, ಈ ರೀತಿಯಾಗಿ ಇರಬೇಕು ನಮ್ಮ ಜೀವನ. ಎಲ್ಲಾ ವಿಷಯದಲ್ಲೂ ದೇವರಿಗೆ ಕೃತಜ್ಞತೆ ಹೇಳಬೇಕು. ಮನೆಗೆ ಹೋಗಿದ ತಕ್ಷಣ ಟಿವಿ ಆನ್ ಮಾಡ್ಕೊಂಡು ಫೋನ್ ಹಿಡ್ಕೊಂಡು ಸೀರಿಯಲ್ ಟಿವಿ ಆನ್ ಮಾಡ್ಕೊಂಡು ಅದನ್ನ ನೋಡ್ಕೊಂಡು ಕೂತ್ಕೊಳ್ಳೋದಲ್ಲ. ಆತರ ಕೂತ್ಕೊಳ್ಳೋದಕ್ಕೆ ತುಂಬಾ ಜನ ಇದ್ದಾರೆ. ಆತರ ಕೂತ್ಕೊಳ್ಬೇಕೆಂಬುದಾಗಿ ದೇವರು ನಮ್ಮನ್ನ ಕರೆದಿಲ್ಲ. ಯಾಕೆ ದೇವರು ನಮ್ಮನ್ನ ಕರೆದಿದ್ದಾರೆ? ದೇವರು ಮಾಡಿರುವಂತ ಉಪಕಾರಗಳನ್ನು ನೆನೆಸಿಕೊಂಡು ಆತನನ್ನ ಸ್ತುತಿಸುತ್ತೇವ. ಮಕ್ಕಳೆಲ್ಲರನ್ನ ಕುಂಡ್ರಿಸ್ಕೊಂಡು ಇವತ್ತು ದೇವರು ಮಾಡಿರುವಂತ ಉಪಕಾರಗಳನ್ನ ನೆನೆಸ್ಕೊಂಡು ಸ್ತುತಿ ಮಾಡಿ, ಹಾಡಾಡಿ, ಪ್ರಾರ್ಥನೆ ಮಾಡಿ, ವಾಕ್ಯ ಓದಿ ಹೇಳೋದಕ್ಕಾಗತ್ತ? ನಾವು ಕೂತ್ಕೊಂಡು ದೇವರೇ ನೀನು ಮಾಡಿದಂತ ಉಪಕಾರಗಳಿಗೆ ನಿಮಗೆ ವಂದನೆಗಳೆಂಬುದಾಗಿ ದೇವರಿಗೆ ಕೃತಜ್ಞತೆ ಹೇಳಲಿಕ್ಕೆ ನಮ್ಮಿಂದ ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಕುಟುಂಬದ ಪರಿಸ್ಥಿತಿಗಳಲ್ಲಿ ಡೆವಲಪ್ ಮಾಡಬೇಕು. ಪ್ರತಿದಿನ ದೇವರೇ ನೀನು ಮಾಡಿದಂತ ಉಪಕಾರಗಳಿಗೆ ಪ್ರಾರ್ಥನೆ ಅಂದ ತಕ್ಷಣ ಮೊಣಕಾಲ ಹಾಕ್ಬಿಡ್ಬೇಕು ಮಕ್ಕಳು. ಆ ತರ ಮಕ್ಕಳು ಪ್ರಾರ್ಥನೆ ಅಂದ್ರೆ ಮೊಣಕಾಲ. ಯಾಕಂತಂದ್ರೆ ಯಾಕೆ ಮೊಣಕಾಲ ಹಾಕ್ಬೇಕು? ಯಾಕೆ ಸರ್ ಮೊಣಕಾಲ ಹಾಕ್ಬೇಕು? ದೇವರೊಂದಿಗೆ ಮಾತನಾಡಬೇಕಾದ್ರೆ ನಮ್ಮನ್ನ ನಾವು ತಗ್ಗಿಸಿಕೊಳ್ಳುವಂತ ರೀತಿ ಅದು ಮೊಣಕಾಲ ಹಾಕಲು. ಯೇಸು ಕ್ರಿಸ್ತರಂತವರೇ ಮೊಣಕಾಲ ಹಾಕಿದ್ದಾರೆ ಪ್ರಿಯರೇ, ಯೇಸು ಕ್ರಿಸ್ತರಂತವರೇ ಮೊಣಕಾಲ ಹಾಕಿದ್ದಾರೆ. ಇನ್ನು ಹೇಳಬೇಕು ಅಂತಂದ್ರೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾರೆ ದೇವರಿಗೆ. ದೇವರೇ ಸಹಾಯ ಮಾಡುವಂತ ಅಂತವರೇ ಮೊಣಕಾಲ ಹಾಕಿ ಸಾಷ್ಟಾಂಗ ನಮಸ್ಕಾರ ಮಾಡಿ ನಾವು ಎಷ್ಟು ಪ್ರಾರ್ಥನೆ ಮೊಣಕಾಲ ಹಾಕೋಣ. ದೇವ್ರ ಕೆಲ್ಸನ ಓಡೋಗೋಣ, ದೇವ್ರ ಸೇವೆನ ಓಡೋಗೋಣ. ದೇವ್ರ ಕೆಲಸ ನಡೀತಿದ್ಯಾ ಅಲ್ಲಿ, ನನ್ನಿಂದ ಏನಾಗುತ್ತೋ ಆ ಸಹಾಯ ನಾನು ಮಾಡೋಣ. ಇದು ನಮ್ಮಲ್ಲಿದ್ದರ ಪ್ರಿಯರು. ನಮ್ಮ ಜೀವನ ಹೇಳ್ತಿದ್ದೀನಿ, ಶ್ರೇಷ್ಠವಾದಂತ ಅಮೂಲ್ಯವಾದಂತ ಲೋಕದಲ್ಲಿ ಎಲ್ಲೂ ಸಿಗದೇ ಇರುವಂತ ಸಂತೋಷ ದೇವರು ನಮ್ಮ ಜೀವನ. ಹಾಗಾಗಬೇಕಾ? ಕೃತಜ್ಞತೆ ನಾವು ಕೃತಜ್ಞತೆ ಉಳ್ಳವರಾಗಿದ್ದೇವೆ. ದೇವರು ನಮ್ಮನ್ನು ನಾವು ನೆನಪು ಮಾಡಿಕೊಂಡು. ಒಂದು ಯಜಮಾನನು ಪರದೇಶಕ್ಕೆ ವಿದೇಶಕ್ಕೆ ಹೋಗಬೇಕಾದ್ರೆ ಒಬ್ಬನನ್ನು ಕರೆದು 1 ತಲಾಂತಂದು, ಒಬ್ಬನನ್ನು ಕರೆದು 3 ತಲಾಂತಂದು, ಇನ್ನೊಬ್ಬನನ್ನು ಕರೆದು 5 ತಲಾಂತನ್ನು. 5 ಕೊಟ್ಟವನು 5 ಮಾಡ್ದ, 3 ಕೊಟ್ಟವನು 3 ಮಾಡ್ದ, 1 ಕೊಟ್ಟವನು ಮಾತ್ರ ಬಂದು ನಾನು ಏನು ಮಾಡಿಲ್ಲ ಅಂತ ಹೇಳಿದ್ರು. ದೇವ್ರು ಏನ್ ಮಾಡೋದು ಗೊತ್ತಾ? ಆ 1 ಕೂಡ ಕಿತ್ಕೊಂಡು 5 ಯಾರಾದ್ರೆ ಮಾಡಿದಾನಲ್ಲ ಅವನಿಗೆ ಮತ್ತೆ ಸೇರಿಸೋದು. ಕಿತ್ಕೊಂಡು ಯಾರಾದ್ರೆ ಮಾಡ್ತಿದ್ದಾನಲ್ಲ, ದೇವರು ನಮ್ಮ ಜೀವನದಲ್ಲಿ ಮಾಡಿರುವಂತ ಉಪಕಾರವನ್ನು ನಾವು ಗುರುತಿಸದೆ ಗಮನಿಸದೆ ಹೋದರೆ ಪ್ರಿಯರೇ, ದೇವರು ಮಾಡುವಂತ ಆ ಒಂದು ಉಪಕಾರ ಇದೆ ನೋಡಿ, ಅದನ್ನು ಬಿಟ್ಬಿಡ್ತಾರೆ. ಯಾರಿಗೆ ಕೊಡ್ತಾರೆ ಗೊತ್ತಾ? ಯಾವಾಗ್ಲೂ ದೇವರನ್ನ ಕೊಂಡಾಡ್ತಿರ್ತಾನೆ ನೋಡಿ, ಅವನು ಯಾವಾಗ್ಲೂ ದೇವರನ್ನ ಸ್ತುತಿಸಿರ್ತಾನಲ್ಲ ಅವನಿಗೆ ಕೊಟ್ಬಿಡ್ತಾನೆ ದೇವರು. ಯಾಕಂತಂದ್ರೆ ನೀನು ಕೊಟ್ಟು ಪ್ರಯೋಜನ ಇಲ್ಲ, ನೀನು ಕೊಟ್ಟು ಪ್ರಯೋಜನ ಇಲ್ಲ. ಕಳ್ಕೊಳ್ಳೋದು ಬೇಡ ಪ್ರಿಯ. ದೇವರಿಗೋಸ್ಕರ ದೇವರು ಮಾಡಿರುವಂತ ಉಪಕಾರಗಳನ್ನು ನೆನೆಸಿಕೊಳ್ಳಲು ಕೃತಜ್ಞತೆ ಸ್ವಭಾವವನ್ನು ಕಡೆಗಳಲ್ಲಿ ಮುಚ್ಚುತ್ತ ನಮ್ಮನ್ನು ಬಹಳವಾಗಿ ಪ್ರೀತಿಸಿದಂತ ನಮ್ಮ ಒಬ್ಬ ಪರಿಶುದ್ಧವಾದಂತ ನಾಮಕ್ಕಾಗಿ ನಮಗೆ ಈ ದಿನದಲ್ಲಿ ಕರೆತೇವೆ. ನಮಗೆ ನೀವು ತಿಳಿಸಿಕೊಟ್ಟಿರುವಂತಹ ಒಂದು ಬೆಳೆಯುಳ್ಳ ಶ್ರೇಷ್ಠ ಮಾತುಗಳಿಗಾಗಿ ನೀವು ಮಾಡಿದಂಥ ಉಪಕಾರ, ನೀವು ನಮ್ಮ ಜೀವನದಲ್ಲಿ ಮಾಡಿರುವಂಥ ಎಲ್ಲ ರೀತಿಯಾದ ಸಹಾಯಗಳನ್ನು ಕಂಡರೆ ನಾವು ಮರೆಯದೇ ಇರುವವರಂತೆ ನಮಗೆ ಸಹಾಯ. ನಿಮ್ಮ ವಿಷಯದಲ್ಲಿ ಕೃತಜ್ಞತಾ ಸ್ವಭಾವವುಳ್ಳವರಾಗಿ
ನಿಮ್ಮ ವಿಷಯದಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವವರಾಗಿದ್ದು ಸ್ವಾಮಿ, ನಿಮ್ಮನ್ನೇ ಮಹಿಮೆ ಪಡಿಸುವವರಾಗಿ ನಾವು ತಿಳಿಯದೆ ಇದುವರೆಗೂ ಮಾಡಿರುವಂತಹ ಎಲ್ಲಾ ತಪ್ಪುಗಳನ್ನು ಕ್ಷಮಿಸಿ ಕರ್ತನೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಕ್ಷಣವೂ ನಿಮ್ಮನ್ನೇ ಮಹಿಮೆ ಪಡಿಸುವವರಾಗಿ ನೀವು ಮಾಡಿರುವಂತಹ ಎಲ್ಲಾ ರೀತಿಯಾದ ಉಪಕಾರಗಳಿಗಾಗಿ ನೀವು ಮಾಡಿರುವಂತಹ ಉಪಕಾರಗಳನ್ನು ನೆನೆಸಿಕೊಳ್ಳುತ್ತಾ ನಿಮ್ಮನ್ನು ಕೊಂಡಾಡುವ ಭಾಗ್ಯ ನಮಗೆ ನೀವು ದಯಪಾಲಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಸಮಸ್ತವಾದಂತಹ ಮಹಿಮೆ, ಘನತೆ, ಪ್ರಭಾವಗಳನ್ನು ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನವರ ಪರಿಶುದ್ಧವಾದಂತಹ ಪ್ರಾರ್ಥಿಸಿ ಬೆಳೆ ಹೋಗಿದ್ದೇನೆ ನಮ್ಮ ತಂದೆ.